ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಮಾರ್ಚ್ 2026 ಶನಿವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಅಶ್ವಿನಿ ನಕ್ಷತ್ರ, ಐಂದ್ರ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ನನ್ನ ಜ್ಞಾನಗಂಗಾ ದೇವಸ್ಥಾನದಲ್ಲಿ ಈ ಒಂದು ಪಿಶಾಚ ಯೋಗ ಅಂತ ಏನು ಮಾತಾಡ್ತಿದ್ದೇವೆ, ಈ ಕುಜರಾಹು ಸಂಧಿ, ಅದರ ಮೇಲೆ ಕೇತು, ಬುಧ, ಪಕ್ಕದಲ್ಲೇ ಶನಿ, ಸೂರ್ಯ, ಚಂದ್ರ, ಈ ಪರಾಭವ ಸಂವತ್ಸರದಲ್ಲಿ ಪರಾಭವ ಅಲ್ಲ, ನಮ್ಮನ್ನ ಒಂದು ರೀತಿ ವಿವೇಚನೆಯಾಗಿ ಬುದ್ಧಿವಂತರಾಗಿ ಹೆಜ್ಜೆ ಇಡುವಂತ ಒಂದು ಪ್ರತೀತಿ. ಆದರೂ ಕೆಲವರು ಆ ಸೆಳೆತಕ್ಕೆ ಒಳಗಾಗ್ಬಿಡ್ತಾರೆ, ಏನೋ ಒಂದು ಮಾಯೆಯ ಕಟ್ಟುಪಾಡಿಗೆ ಒಳಗಾಗ್ಬಿಡ್ತಾರೆ, ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ. ಅದೇ ನಿಜ, ಅದೇ ಸತ್ಯ, ಅದೇ ಧರ್ಮ, ತಾನು ಮಾಡಿದ್ದೇ ಸರಿ, ತಾನು ಹೋಗಿದ್ದೇ ಸರಿ, ತಾನು ನಡೆದಿದ್ದೇ ಸರಿ. ಯಾವುದೋ ಒಂದು ವಿಚಿತ್ರ ಆಕರ್ಷಣೆಗಳ ಒಂದು ಭಾವಕ್ಕೆ ಸೆಳೆದಾಟ ಉಂಟು. ಅದಕ್ಕೋಸ್ಕರ ಒಂದು ವಿಶೇಷವಾಗಿ ನವಚಂಡಿಕಾ ಯಾಗದ ಒಂದು ವಿಶೇಷತೆ ಇದೆ. ಇದೇ 28ನೇ ತಾರೀಕು ಆದವರು ಬಂದು, ಎಲ್ಲೋ ನಾವು ಸಾಮಾನ್ಯರಪ್ಪ, ಬಿಡಿ, ಇರೋರು ಇದ್ದಾರೆ, ಅವರಿಗಿದೆ, ಅವರು ರಕ್ಷಿಸ್ಕೋತಾರೆ. ಇರುವವನಿಗೆ ಎಲ್ಲ, ಇಲ್ಲದಿರೋವನ ಗತಿ ಹೇಗೆ? ಸೊ ಆ ತಡೆಯೋ ಶಕ್ತಿ ನಮಗಿಲ್ಲ. ದೇವಿ ಒಂದೇ. ಅದರಿಂದ ನನ್ನ ಗಂಗಮ್ಮ ಕ್ಷೇತ್ರ, ಲಿಂಗರಾಜಪುರ ಮುಖ್ಯ ರಸ್ತೆ, ಅಮೃತ್ ಚಿತ್ರಮಂದಿರ ಅಂತ ಹೊತ್ತಿ, ಬೆಂಗಳೂರಿನ ಅಮೃತ್ ಚಿತ್ರಮಂದಿರ, ಲಿಂಗರಾಜಪುರ ಮುಖ್ಯ ರಸ್ತೆ, ಗಂಗಮ್ಮ ದೇವಸ್ಥಾನ ಬರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಕಾರ್ಯಕ್ರಮ ಆರಂಭ. ನಾನು ಸುಮಾರು ಒಂದು ಮಹಾಮಂಗಳಾರತಿಯ ಸಂದರ್ಭ ಒಂದು 11-12 ಗಂಟೆಗೆಲ್ಲ ಇರ್ತೇನೆ. ಬನ್ನಿ, ಆ ದೇವಿಯ ಅನುಗ್ರಹಕ್ಕೆ, ಪ್ರಸಾದಕ್ಕೆ ಪಾತ್ರರಾಗಿ, ಆ ರಕ್ಷಾ ಕವಚವನ್ನು ಧರಿಸಿ ನಿಮಗೆ ರಕ್ಷೆ ದೊರಕಲಿ ಅಂತ ಕೇಳ್ಕೊಳ್ತಾ, ಇನ್ನು ವಿಶೇಷವಾಗಿ ಈ ಒಂದು ಪರಾಭವ ಸಂವತ್ಸರ ಯಾರಿಗೆ ಸ್ವಲ್ಪ ತೊಂದರೆಗಳು, ಯಾವ ರೀತಿಯ ತೊಂದರೆಗಳು, ವರ್ಷ ಭವಿಷ್ಯವೇನು ತಿಳಿಸ್ಕೊಟ್ರೆ, ಆರೋಗ್ಯ ಸಮಸ್ಯೆ ಯಾವುದರಿಂದ ತೊಂದರೆ ಬರ್ಬೋದು, ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವತ್ತು ರಾಶಿಯ ಅಂತರ್ಗತವಾಗಿ ಈ ಪರಾಭವ ಸಂವತ್ಸರಕ್ಕೆ ತಿಳಿಸ್ಕೊಡ್ತಿದ್ದೇನೆ. ಮೇಷರಾಶಿಗೆ ಮುಖ್ಯವಾಗಿ ತುಂಬಾ ಅಧಿಕಾರ ಅನ್ನೋರ್ಗೆ ಅಲ್ಲೊಂದು ಪೆಟ್ಟುಂಟು, ಎಚ್ಚರಿಕೆ. ಮೇಷರಾಶಿ, ಮೇಷಲಗ್ನ, ಅಲ್ಲೊಂದು ಗ್ರಹಣ ಛಾಯೆ ಆಗತಕ್ಕಂಥದ್ದು. ನಿಮಗೆ ಸಿಗಬೇಕಾದ ಅಧಿಕಾರ ದೋಷ, ನಿಮಗೆ ಮನೆಯಲ್ಲಿ ಅಲ್ಲೊಂದು ಹಿರಿಯರಿಗೆ ನೋವಾಗ್ತಕ್ಕಂಥದ್ದು, ದೊಡ್ಡ ಆಡಳಿತಾತ್ಮಕ ಸ್ಥಾನ, ಸ್ಥಾಯಿ, ಗತ್ತು, ತೂಕ, ಪದವಿ, ಪ್ರತಿಷ್ಠೆ, ಗೌರವ ಅನ್ನೋರಿಗೆ ಅಲ್ಲೊಂದು ಕುಂದ ಆಗತಕ್ಕಂಥದ್ದು ಆಗುತ್ತದೆ. ಆದಷ್ಟು ಶಿವಪೂಜೆ, ಪ್ರದೋಷ ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಯಾಕಂದ್ರೆ ಕಷ್ಟಪಟ್ಟು ಒಂದು ಸ್ಥಾನ ಪಡೆದಿದ್ದೇವೆ, ಅದು ಉಳಿಸ್ಕೋಬೇಕು. ಹೌದು, ಮೇಷ ಲಗ್ನ ಹಾಗೆಯೇ. ನಿಮ್ಗೆ ಎಲ್ಲಿದ್ದರೂ ಸಿಂಹವೇ, ನೀವು ಎಲ್ಲಿದ್ದರೂ ಗರ್ಜನೆ. ನೀವು ಹಾಗಿದ್ರೇನೆ ಚಂದ. ಎ ಲೀಡರ್ ಶುಡ್ ಆಲ್ವೇಸ್ ಸೇನಾಪತಿಯಾಗೇ ಇರಬೇಕು. ಮೇಷರಾಶಿಯನ್ನ ಸೇನಾಪತಿ ರಾಶಿ ಅಂತ ಹೇಳ್ತಾರೆ. ಯುದ್ಧ ಮಾಡೋ ಸೇನಾಧಿಪತಿಯೇ ಕುಗ್ಗಿ ಕುಳಿತು ಬಿಟ್ರೆ, ಆ ಗಂಡುಗಲಿ ಹಿಂಗ ಕುಳಿತು ಬಿಟ್ರೆ, ದಿಕ್ಕು ತೋಚದೆ ಕುಳಿತುಕೊಂಡು ಬಿಟ್ಟರೆ, ಸೊ ಅಧಿಕಾರದಲ್ಲಿ ಅಲ್ಲೊಂದು ಸಮಸ್ಯೆ ಬರತಕ್ಕಂಥದ್ದಾಗುತ್ತೆ. ನಿಮ್ಮ ಜೊತೆಯಲ್ಲಿ ಇರೋವರೇ ನಿಮಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದಾಗುತ್ತೆ. ಯಾರೋ ನಿಮ್ಮ ಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಟ್ಬಿಡೋದು, ಇಲ್ಲ ಆಫೀಸ್ ಇಂಟರ್ನಲ್ ಪಾಲಿಟಿಕ್ಸ್ ಆಗೋದು, ನಿಮಗೆ ಸಿಗಬೇಕಾದ ಪೊಸಿಷನ್ ಪ್ರಮೋಷನ್ಗೆ ಯಾರೋ ಕೊಕ್ಕಿ ಹಾಕೋದು ಮಾಡ್ತಾರೆ. ನಿತ್ಯ ಶಿವನಿಗೆ ಆರಾಧನೆ, ಶಿವ ಪೂಜಾ, ಮುಖ್ಯವಾಗಿ ಪ್ರದೋಷದ ದಿನ, ಪ್ರದೋಷ ಕಾಲದಲ್ಲಿ ಶಿವನಿಗೇನೋ ಒಂದು ನಿಮ್ಮ ಮಟ್ಟಕ್ಕೆ ಹೋಗಿ ದರ್ಶನ, ಪೂಜೆ, ಸಂಕಲ್ಪ ಮಾಡತಕ್ಕಂಥದ್ದು ಮಾಡಿ.
ಕಾಪಾಡಿಕೊಡ್ತೀರಿ. ಇರೋ ಸ್ಥಾನವನ್ನಾದರೂ ಕಾಪಾಡಿಕೊಳ್ಳತಕ್ಕಂಥದ್ದು ಇಲ್ಲ. ಸ್ಥಾನಕ್ಕೆ ಶತ್ರುಗಳು ವಿಪರೀತ ಆಗ್ತಕ್ಕಂಥದ್ದು. ಸಿಕ್ಕಾಬಿಟ್ಟೆ ತಲೆ ಕೆಡಿಸ್ಕೊಬಿಡ್ತೀರಿ. ಎಲ್ಲಿಂದ ಉಟ್ಕೊಂಡ್ರೆ ಇವರು ನನ್ನಿಂದ ಸಹಾಯ ಪಡ್ಕೊಂಡು ಅನ್ನತಕ್ಕಂಥ ಭಾವಕ್ಕಾಗ್ಬಿಡುತ್ತೆ. ವೃಷಭ ರಾಶಿಗೆ ಕೋರ್ಟ್ ಸಮಸ್ಯೆಗಳಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಭೂಮಿ ಸಮಸ್ಯೆ, ಭ್ರಾತೃ ಸಮಸ್ಯೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ಬಿಡುತ್ತೆ. ಇದ್ದೀರಿ ವಿದುರರಂತೆ. ಅವರೇ ಪ್ರಧಾನಮಂತ್ರಿ. ಕೌರವರ ಸಾಮ್ರಾಜ್ಯದಲ್ಲೂ ಪಾಂಡವರ ಸಾಮ್ರಾಜ್ಯದಲ್ಲೂ ವಿದುರರೇ. ಎಲ್ಲೂ ಕಾಣಿಸ್ಕೊಳ್ಳಲ್ಲ ನೋಡಿ. ಅವ್ರಿಗೆ ಸಿಗಬೇಕಾದ ಗೌರವ, ಸಿಗಬೇಕಾದ ಸ್ಥಾನ, ಮಾನ, ಮರ್ಯಾದೆ, ಆ ದಾಸಿಪುತ್ರನ್ ಕರೆಯೋ. ದುರ್ಯೋಧನ ಹೇಳ್ತಿರೋದು ಹಾಗೆ. ಬಂದ ನೋಡು ಅವನು ನಾಯಿ, ಹೀಗೆ ಮಾತಾಡೋದು. ಒಮ್ಮೆ ಬಂದ ಕೇಳಿಸ್ಕೊಬಿಡ್ತಾರೆ. ನಾನೆಷ್ಟಿದ್ದರೂ ದಾಸಿಪುತ್ರನೇ ಸ್ವಾಮಿ. ಆದರೆ ಮನೆಯವರಿಗೆ ಬೆನ್ನು ಚೂರಿ ಹಾಕುವಷ್ಟು ಕುಟುಂಬ ದ್ರೋಹಿ ಅಲ್ಲ. ಏನೋ ಹಿಂಗೆ ಹೇಳ್ತೀಯ ಅಂತ. ನೀವು ಹೇಳಿದ್ರಲ್ಲ ನಾಯಿ ಅಂತ. ನಾಯಿ ಎಷ್ಟಿದ್ದರೂ ವಾಸನೆಯಿಂದಲೇ ಗುರ್ತು ಹಿಡಿದು ಬಿಡುತ್ತೆ. ಯಾರ ನೀಯತ್ತು ಎಷ್ಟಿದೆ, ಕಳ್ಳ ಯಾರು, ಒಳ್ಳೆಯವನು ಯಾರು, ಮನೆಯವನು ಯಾರು, ಹೊರಗಡೆಯವನು ಯಾರು ಅಂತ ನಾಯಿ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಾನೆ. ಧೃತರಾಷ್ಟ್ರರು, ದುರ್ಯೋಧನ, ದುಶ್ಯಾಸನ, ಕೀಚ, ಈ ಒಂದು ಶಕುನಿ, ಕರ್ಣ ಮಂತ್ರಾಲೋಚನೆಗಳು ಹೆಂಗೆಲ್ಲ ಏನೆಲ್ಲ ಮಾಡ್ಬೋದು ಅಂತ. ಧೃತರಾಷ್ಟ್ರ ಸುಮ್ಮನೆ ಕೂತ್ಕೊಂಡು ಏನೂ ಒಪಿನಿಯನ್ ಹೇಳಲ್ಲ. ಇಡೀ ಮಹಾಭಾರತದ ಯುದ್ಧಕ್ಕೆ ಮೂಲ ವಿರಾಟ್ ಕಾರಣವೇ ಧೃತರಾಷ್ಟ್ರ. ಮಹಾವೃಕ್ಷ ಅವನು. ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ. ಸೊ ವೃಷಭ ರಾಶಿಗೆ ಅಂಥದ್ದೊಂದು ಅವಮಾನಕರ ಪ್ರಸಂಗ, ಸಾಲದ ತೊಂದರೆ, ಅವಮಾನ, ಪಬ್ಲಿಕ್ ಅವಮಾನ, ಪಬ್ಲಿಕ್ ಆಗಿ ಅವಮಾನ, ಅಪವಾದಗಳಾಗ್ತಕ್ಕಂಥದ್ದು. ವೃಷಭ ರಾಶಿ ಕುಟುಂಬದಿಂದ, ಇನ್ಯಾರಿಂದಲೂ ಅಲ್ಲ, ತನ್ನವರಿಂದಲೇ ಆ ಒಂದು ಆತರಕ್ಕೆ ಬಿದ್ದು ಎಲ್ಲೆಲ್ಲಿಂದ ನೋವುಗಳು ಅಂತ ಹೇಳಿದ್ನಲ್ಲ. ರಾಶಿಯ ಅಂತರ್ಗತವಾಗಿ ಗುರು ಶಾಂತಿ ಮಾಡ್ಕೋಬೇಕು. ಯಾರಾದ್ರೂ ಗುರುವಾರ ಬೊಗಸೆ ಕಡಲೆಕಾಳು, ಬೊಗಸೆ ಬೆಲ್ಲ, ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ, ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ತುಳಸಿ, ರಾಮರ ಆಲಯ, ದಕ್ಷಿಣಾಮೂರ್ತಿ ಆಲಯ, ದತ್ತಾತ್ರೇಯರ ಆಲಯ, ಸಾಯಿಬಾಬಾ ಆಲಯ, ಇಲ್ಲವೇ ರಾಘವೇಂದ್ರರ ಆಲಯ ಹೋಗ್ಬಿಟ್ಟು ಪ್ರತಿ ಗುರುವಾರ ಕೊಡ್ತಾ ಬರತಕ್ಕಂಥದ್ದು ಮಾಡಿ. ಪ್ರತಿ ಸಂಕಷ್ಟಿಗೆ ಗಣಪತಿ ಸೇವೆ, ಗಣಪತಿ ಪೂಜಾ ಮಾಡತಕ್ಕಂಥದ್ದು. ಮನೆಯಲ್ಲಿ ಹಿರಿಯರವರಿಗೆ ಆರೋಗ್ಯ ಸಮಸ್ಯೆ, ಒಂದು ತಂದೆ ಇಲ್ಲ ತಾಯಿ ಸಮಾನರಾದಂಥವರಿಗೆ ಅಲ್ಲೊಂದು ಸಮಸ್ಯೆ ಬರುತ್ತೆ. ಭ್ರಾತೃಗಳಿಂದ ನೋವು ಬರುತ್ತೆ, ಒಡ ಹುಟ್ಟಿದವರಿಂದ, ಅಣ್ಣ ತಮ್ಮಂದರಿಂದಲೇ. ನಿಮ್ಮಿಂದ ಎಲ್ಲ ಸಹಾಯ ತಗೊಂಡ್ರು ವೃಷಭ ರಾಶಿ, ವೃಷಭ ಲಗ್ನ, ಎಲ್ಲರೂ ತುಪ್ಪ ತಿಂದಿರೋದೆ. ನಿಮಗೆ ಗಂಜಿ ಕೂಡ ಇಟ್ಟಿಲ್ಲ. ಆಡಬಾರ್ದು ಮಾತುಗಳು ಆಡ್ಬಿಟ್ಟಿರ್ತಾರೆ. ಮನಸ್ಸು ಎಷ್ಟು ಖೇದ ಆಗ್ಬಿಡುತ್ತೆ ಅಂದ್ರೆ ಇವರ ಅನ್ನೋಸು ಅಷ್ಟರ ಮಟ್ಟಕ್ಕೆ. ತಂದೆಯಿಂದಲೂ, ತಾಯಿಯಿಂದಲೂ, ಒಡ ಹುಟ್ಟಿದವರಿಂದಲೂ, ಆತ್ಮೀಯರಿಂದಲೂ ವಿಪರೀತವಾದಂಥ ನೋವನ್ನ ತಿಂತೀರಿ. ಮಕ್ಕಳದ್ದೇ ಚಿಂತೆ. ಅದರಿಂದ ಗುರು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ನಿತ್ಯ ಒಂದು ಅಶ್ವತ್ಥ ವೃಕ್ಷಕ್ಕೆ, ಅಶ್ವತ್ಥ ಕಟ್ಟೆಗೆ ಒಂದು ಸ್ವಲ್ಪ ಹಾಲು, ಅಲ್ಲಿ ಹೋಗ್ಬಿಟ್ಟು ಒಂದು ಪಕ್ಷಿಗಳಿಗೆ ಒಂದು ಬೊಗಸೆ ಅವಲಕ್ಕಿ, ಬೆಲ್ಲ ಹಾಕಿ ಬರತಕ್ಕಂಥದ್ದು ಮಾಡಿಕೊಳ್ಳಿ. ಇನ್ನು ಈ ಪರಾಭವ ಸಂವತ್ಸರಕ್ಕೆ ಮಿಥುನ ರಾಶಿಗೆ ನಿಮ್ಮ ಅತೀ ಬುದ್ಧಿಯೇ, ನಿಮ್ಮ ಅತೀ ಎಚ್ಚರಿಕೆ, ಅತೀ ದಿಗುಲುಗಳೇ, ಭಯಗಳೇ ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಎಲ್ಲೋ ಆತುರದ ವ್ಯವಹಾರ ಮಾಡಿಬಿಡ್ತೀರಿ, ಸಿಕ್ಕಾಕೋತೀರಿ. ಬೇರೆಯವ್ರ ಕೈಗೆ ನೀವು ಸಿಕ್ಕಾಕೋಬಿಡ್ತೀರಿ. ಯಾರದೋ ಮಾತನ್ನ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಸ್ಟಾಕ್ ಮಾರ್ಕೆಟ್ಗೆ ಹೋಗೋದು, ಬಿಟ್ಕಾಯಿನ್ಗೆ ಹೋಗೋದು, ಟ್ರೇಡಿಂಗ್ ಮಾಡೋದು, ಏನೋ ಒಂದು ವ್ಯವಹಾರದ ಚಿಕ್ಕುಗಳಿಗೆ ನೀವಾಗಿ ಸಿಕ್ಕಿಕೊಂಡು ಬಿಡುತ್ತೀರಿ. ಇನ್ನೊಬ್ಬರ ಕೈಗೆ ಇದು ಹೆಂಗೆ ಅಂದ್ರೆ, ಮೊಸಳೆ ಕಣ್ಣೀರು ಹಾಕ್ಬಿಟ್ಟು ಕಪಿ ಹೃದಯ ತಿನ್ನುತ್ತೆ ಅಂತ ಒಂದು ಕತೆ ಹೇಳಿದ್ನಲ್ಲ, ಪಂಚತಂತ್ರದ ಕತೆ. ಆ ರೀತಿಯ ಭಾವಕ್ಕೆ ಒಳಗಾಗತಕ್ಕಂಥದ್ದಾಗುತ್ತೆ ಮಿಥುನ ರಾಶಿ. ಈ ಎಚ್ಚರಿಕೆ. ಯಾವ್ದು ಅತಿ ಬುದ್ಧಿ ಇಲ್ಲ. ಅತಿ ದಿಢೀರ್ ದುಡ್ಡು, ದಿಢೀರ್ ಲಾಭ,
ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಇವುಗಳಿಗೆ ನಿಮ್ಮನ್ನ ಸೆಳೆತಕ್ಕೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ರಿಯಲ್ ಎಸ್ಟೇಟ್, ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಜಾಗ ಮಾರೋದು, ಇವುಗಳಲ್ಲಿ ಅತಿ ಲಾಭವನ್ನು ಏನೋ ನೋಡ್ಲಿಕ್ಕೆ ಹೋಗಿ ಸಿಕ್ಕಾಕೊಳ್ತಕ್ಕಂಥದ್ದು ಆಗುತ್ತೆ. ವೃತ್ತಿ ಮಾಡಿಕೊಂಡು ಒಂದು ಕಂಪ್ನಿಲಿ ಕೆಲಸ ಮಾಡಿಕೊಂಡು ಇನ್ನೊಂದು ಯಾವುದೋ ಒಂದು ಶಾರ್ಟ್ ಕಟ್ ಪ್ಯಾಸಿವ್ ಇನ್ಕಮ್ ಕಂಪನಿಗೆ ಸಂಬಂಧಪಟ್ಟಂತದ್ದೇ ಮಾಡೋದು, ಈ ತರದ್ದು ತಪ್ಪಾದ ಕೆಲವೊಂದು ಲೆಕ್ಕಾಚಾರಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ತಪ್ಪದೆ ಪ್ರತಿ ಏಕಾದಶಿ ಬಾಲಾಜಿ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ, ಮಿಥುನ ರಾಶಿಯವರು ಒಂದು ಬೊಗಸೆ ತುಳಸಿ, ಒಂದು ಬೊಗಸೆ ಹೆಸರು ಕಾಳು, ಒಂದು ಬೊಗಸೆ ಎಳ್ಳು, ಒಂದು ಬೊಗಸೆ ಎಳ್ಳೆಣ್ಣೆ, ಒಂದು ಬೊಗಸೆ ಕಲ್ಲು ಸಕ್ಕರೆ, ಒಂದು ಬೊಗಸೆ ಅವರೆಕಾಳು, ಇಷ್ಟನ್ನೆಲ್ಲ ಸೇರಿಸಿ ತಗೊಂಡೋಗಿ ಕೊಡ್ತಾ ಬರ್ತಕ್ಕಂಥದ್ದು. ಮಂಗಳಮುಖಿಯರಿಗೆ ಏನಾದ್ರೂ ಹಣ್ಣು, ಕಾಯಿ, ಹೂವು ಈ ತರದ್ ಕೊಡ್ತಕ್ಕಂಥದ್ದು ಮಾಡಿ. ಇನ್ನು ಈ ಪರಾಭವ ಸಂವತ್ಸರಕ್ಕೆ ಕರ್ಕಾಟಕ ರಾಶಿಗೆ ಅಲ್ಲೊಂದು ಒಡ ಹುಟ್ಟಿದವರ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಒಂದು ಒದ್ದಾಟ ಆಗತಕ್ಕಂಥದ್ದಾಗುತ್ತೆ. ದಾಂಪತ್ಯ ಜೀವನದಲ್ಲೊಂದು ಕಟಕ ರಾಶಿಯಲ್ಲಿ ಅಲ್ಲೊಂದು ಅಸಮತೋಲನ, ವಿಪರೀತ ಖರ್ಚು. ಯಾವುದೋ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಒಂದು ಸಾಲ ಮಾಡಿ ಆದ್ರೂ ಮನೆ ಕಟ್ಬಿಡೋಣ, ಸಾಲ ಮಾಡಿ ಆದ್ರೂ ಕಾರ್ ತಗೊಂಡ್ಬಿಡೋಣ, ಈ ತರದ್ದು ಏನೋ ಒಂದು ಸಿಕ್ಕಾಕೋತೀರಿ. ಕ್ರೆಡಿಟ್ ಕಾರ್ಡ್ ಫ್ರಾಡ್ಗಳಿಗೆ ಸಿಕ್ಕಾಕೊಳ್ಳೋದು. ಅಲ್ಲೊಂದುಂಟು ದೂರ ಪ್ರಯಾಣ, ದೂರ ವಾಹನ, ಅದರಲ್ಲೂ ಈ ಡ್ರೈವರ್ ಕೆಲಸ ಮಾಡ್ತಿದ್ದೀರಾ, ಟ್ಯಾಕ್ಸಿ ಹಾಕೊಂಡು ಕೆಲಸ ಮಾಡ್ತಿದ್ದೀರಾ, ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಾ, ನಿಮ್ಮ ಮೇಲೆಯೇ ಲಂಚದ ಆರೋಪ ಬರಬಹುದು, ನಿಮ್ಮ ಮೇಲೆಯೇ ಅತ್ಯಾಚಾರದ ಆರೋಪ ಬಂದ್ಬಿಡ್ಬೋದು. ಒಂದು ಸ್ತ್ರೀಯರಿಗೆ ಪುರುಷರು, ಪುರುಷರಿಗೆ ಸ್ತ್ರೀಯರು, ಈ ರೀತಿಯ ಒಂದು ಸಮಸ್ಯೆ ಬರತಕ್ಕಂಥದ್ದಾಗುತ್ತದೆ. ಜಾಗ್ರತೆ. ನೈಟ್ ಡ್ರೈವಿಂಗ್ ಎಲ್ಲ ಮಾಡಬೇಡಿ. ಕಂಪಲ್ಸರಿ ಪ್ರತಿ ಮಂಗಳವಾರ ಒಂದು ಬೆಲ್ಲ, ಬೊಗಸೆ ಬೆಲ್ಲ, ಅದ್ರ ಜೊತೆಲಿ ಒಂದಷ್ಟು ಫಲತಾಂಬೂಲ, ಸುಬ್ರಹ್ಮಣ್ಯ ಇಲ್ಲ ನರಸಿಂಹರಿಗೆ ಹೋಗಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ತುಂಬು ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ನೈಟ್ ಡ್ರೈವ್ ಮಾಡಬೇಡಿ. ಗಾಡಿ ಟ್ರಾನ್ಸ್ಪೋರ್ಟ್ ವ್ಯವಹಾರಗಳಲ್ಲಿರೋರು ಜಾಗ್ರತೆ. ಸಂಗಾತಿ ಜೊತೆ ಹೆಚ್ಚು ಪ್ರೀತಿಯಿಂದ ಇರತಕ್ಕಂಥದ್ದು ನೋಡ್ಕೊಳ್ಳಿ. ಕುಟುಂಬದಿಂದ ದೂರ ಇರತಕ್ಕಂಥ ಪ್ರಸಂಗ ಆಗುತ್ತೆ. ದಿಢೀರಂತ ಒಂದು ಬದಲಾವಣೆಗಳು, ಕುಟುಂಬದ ವಿಚಾರದಲ್ಲಿ ನೋವುಗಳು ಬರ್ತಕ್ಕಂಥದ್ದಾಗುತ್ತೆ. ಇನ್ನು ಸಿಂಹ ರಾಶಿಗೆ ವಿಶೇಷವಾಗಿ ಕೆಲಸದವರು ಇಲ್ಲ ಕೆಳವರ್ಗದವರಿಂದ ತೊಂದರೆ ಬರುತ್ತದೆ. ನಿಮ್ಮ ಆಫೀಸ್ ಬಾಯೇ ಬಂದಿಲ್ಲ, ಆಫೀಸ್ ಯಾರು ತೆಗ್ದಿಲ್ಲ. ನಿಮ್ಮ ಹೌಸ್ ಕೀಪಿಂಗ್ ಬಂದಿಲ್ಲ, ಆಫೀಸ್ ಕ್ಲೀನೇ ಇಲ್ಲ. ನಿಮ್ ಡ್ರೈವರ್ ಬಂದಿಲ್ಲ, ಇಂಥ ಸಮಸ್ಯೆಗಳಾಗುತ್ತೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಸ್ತ್ರೀಯರಿದ್ದಾರೆ ಆಫೀಸಲ್ಲಿ, ಸಡನ್ ಆಗಿ ಬರೋಲ್ಲ, ಕೈ ಕೊಟ್ಬಿಡೋದು. ಮುಖ್ಯವಾದ ಬಂಗಾರ, ಬೆಳ್ಳಿ, ಆಭರಣ ಎತ್ತಿಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮನೆಯಲ್ಲಿ ಮನೆ ಕೆಲಸದವ್ರು ಬಂದ್ರೆ ಅವ್ರ ಕೈಗೆ ಸಿಗೋ ಹಾಗೆ ಒಡವೆಗಳಿಡೋ ಹಾಗೆ ಮಾಡಬೇಡಿ. ವರ್ಕರ್ಸ್ನ ತುಂಬಾ ಡಿಪೆಂಡೆಂಟ್, ತುಂಬಾ ನಂಬತಕ್ಕಂಥದ್ದು ಮಾಡಬೇಡಿ. ಸಿಂಹರಾಶಿಯವ್ರಿಗೆ ಅಂಥದ್ದೊಂದು ಆಗುತ್ತೆ. ಏನ್ ಮಾಡಿದ್ರು ಕಾರ್ಯ ಡಬಲ್ ನೋಡಬೇಕು. ನಿಮ್ ಪ್ಲಾನ್ ಪ್ರಕಾರ ನಡೆಯೋದಿಲ್ಲ. ನೀವು ಹಾಕೋ ಪ್ಲಾನ್ಸ್ ಎಲ್ಲ ಬೇರೆಯವ್ರ ವರ್ಕ್ ಆಗುತ್ತೆ, ಬೇರೆಯವ್ರ ಗೈಡೆನ್ಸ್ ವರ್ಕ್ ಆಗುತ್ತೆ, ಬಟ್ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಗಳು ಬರತಕ್ಕಂಥದ್ದಾಗುತ್ತೆ. ಪ್ರತಿ ಶನಿವಾರ ಹನುಮರಿಗೆ ಒಂದು ಎಳ್ಳು ಬೆರೆಸಿದ ಏನು ಪ್ರಸಾದ ಆದರೂ ಸರಿ, ಬಿಳಿ ಎಳ್ಳೆ, ಕಪ್ಪೆಳ್ಳಲ್ಲ, ಬಿಳಿ ಎಳ್ಳು ಹಾಕಿ ಮಾಡಿರತಕ್ಕಂಥ ಯಾವ ಪ್ರಸಾದವಾದರೂ ಸರಿ, ಇಲ್ಲ ಒಂದು ಬಟ್ಲು ಎಳ್ಳೆಣ್ಣೆ, ಒಂದು 8 ನಾಣ್ಯ ಹಾಕ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಹನುಮರಿಗೆ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಹನುಮ ಆಲಯ, ಹನುಮೋಪಾಸನ, ಸುಂದರಕಾಂಡ ಪಾರಾಯಣ. ವರ್ಕರ್ಸ್ನ ಡಿಪೆಂಡ್ ಆಗಬೇಡಿ. ವರ್ಕರ್ಸ್ಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲಿ ಇಟ್ಟಿದ್ದೀರಿ ಹೇಳ್ಬೇಡಿ. ನಿಮ್ಮ ಸೀಕ್ರೆಟ್ಸ್ ಹೇಳ್ಬೇಡಿ. ಸೀಕ್ರೆಟ್ ಲಾಕರ್ಸ್ ಕೋಡ್ ನಂಬರ್ಸ್ ಕೊಡಬೇಡಿ. ಅಲ್ಲುಂಟು, ಅಲ್ಲೊಂದು ಕಳ್ಳತನ ಆಗೋದು, ಲೇಸಿನೆಸ್ ಮಾಡೋದು, ಅವ್ರ ಕೈ ಕೊಡೋದು, ಅವ್ರು ನಂಬ್ಕೊಂಡು ಜವಾಬ್ದಾರಿ ಕೊಟ್ಟು ಆ ದಿನನೇ ಅವ್ರು ಬರದೇ ಇರೋದು. ಅದೊಂದು ಮಾತಿದೆ, ಆಳು ಮಾಡಿದ ಹಾಳು, ಮಗನ್ ಮಾಡಿದ ಮಧ್ಯಮ, ತಾನು ಮಾಡಿದ್ದು ಉತ್ತಮ ಅನ್ನತಕ್ಕಂಥದ್ದು. ಸೊ ಇಂಥ ಸಮಸ್ಯೆಗೆ ಆಳು ಮಾಡಿದ್ದು ಹಾಳು, ಆಳನ್ನ ನಂಬಿಕೊಂಡಿದ್ರೆ ಸೊ ಯು ಶುಡ್ ಬಿ ಅಲರ್ಟ್. ಡ್ರೈವರ್ ಇವತ್ತು ಬರಲ್ಲ ಅಂತಾನೆ ರೆಡಿ ಇರಿ, ಇವತ್ತು ಹೌಸ್ ಕೀಪಿಂಗ್ ಬರಲ್ಲ ಅಂತಲೇ ರೆಡಿ ಇರಿ, ಸೆಕ್ಯೂರಿಟಿ ಗಾರ್ಡ್ ಬರೋಲ್ಲ ಅಂತ ರೆಡಿ ಇರಿ, ವಾಚ್ಮೆನ್ ಬರೋಲ್ಲ ಅಂತ ರೆಡಿ ಇರಿ. ಎಲ್ಲೋ ನಿಮ್ಮ ಕೆಳಗಿನ
ವೃತ್ತಿಯಲ್ಲಿರೋರಿಂದಲೇ ನಿಮಗೆ ತೊಂದರೆಗಳು ಕೆಲವೊಂದು ಬರತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಆ ಒಂದು ಸುಂದರಕಾಂಡ ಪಾರಾಯಣ, ಹನುಮೋಪಾಸನ, ಹನುಮ ದರ್ಶನ, ಹನುಮ ಸಂಕಲ್ಪ, ಸಮಾಧಾನ. ಇನ್ನು ಕನ್ಯಾ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆ ಬರುತ್ತೆ. ಒಂಥರ ಗಾಳಿ ಚೇಷ್ಟೆ, ಒಂಥರ ಏನೋ ಭಾರ, ಎಲ್ಲರ ಕಣ್ಣು ನಿಮ್ಮ ಮೇಲಿರುತ್ತೆ. ಈ ವರ್ಷ ಏನೋ ಅಂದ, ಏನೋ ಚಂದ ನಡೆದಿರುತ್ತೆ. ಕನ್ಯಾ ರಾಶಿಯವರಿಗೆ ಈ ವರ್ಷದ ಪರಾಭವ ಸಂವತ್ಸರದಲ್ಲಿ ಆರಂಭವೇ ಏನೋ ಒಂಥರ ತಲೆನೋವು, ಭಾರವೋ, ಆರೋಗ್ಯದಲ್ಲಿ ನರಗಳ ಸೆಳೆತ, ನರದೌರ್ಬಲ್ಯ ಸಮಸ್ಯೆ, ತುಂಬಾ ನಿದ್ರಾಹೀನತೆ ಸಮಸ್ಯೆ, ಇಲ್ಲ ವಿಪರೀತ ನಿದ್ರೆಯ ಭಾವ, ವಿಪರೀತ ಹಸಿವೆಯ ಭಾವ, ಎಲ್ಲ ಊಟವೇ ಇಲ್ಲದೆ ಇರತಕ್ಕಂಥ ಒಂದು ಭಾವ, ದೇಹದಲ್ಲಿ ಶಕ್ತಿ ಇರುವುದಿಲ್ಲ. ಕಾಳಭೈರವ ಆಲಯಕ್ಕೆ ಹೋಗಿ ಬರತಕ್ಕಂಥದ್ದು ಒಂದು, ವಿಶೇಷವಾಗಿ ದುರ್ಗಾ, ಕಾಳಿಕಾ, ಇಂಥ ದೇವಸ್ಥಾನಕ್ಕೆ ಹೋದಾಗ ಹಾಗಲಕಾಯಿಯ ದೀಪ ಹಚ್ಚತಕ್ಕಂಥದ್ದು ಮಾಡ್ತಾ ಬನ್ನಿ. ಇಲ್ಲ ಬೂದುಗುಂಬಳಕಾಯಿ ತಗೊಬಂದು ಒಂದು ಚಿಕ್ಕದು, ಒಳಗಡೆ ಇರೋ ಗೊಜ್ಜು ತೆಗೆದು ಎಣ್ಣೆ ಹಾಕಿ ಒಂದು ಕೆಂಪು ವಸ್ತ್ರದಿಂದ ದೀಪ ಹಚ್ಚಿ ಬರತಕ್ಕಂಥದ್ದು ಪ್ರತಿ ಅಷ್ಟಮಿಗೆ ಮಾಡಿದರೆ ಒಳ್ಳೆಯದು. ಪ್ರತಿ ಅಷ್ಟಮಿ ದಿನ ಹೋಗ್ಬಿಟ್ಟು ಕಾಳಭೈರವ ಇಲ್ಲ ಕಾಳಿ ಎರಡರಲ್ಲಿ ಒಂದಕ್ಕೆ ಹೋಗ್ತಾ ಬರ್ತೀರಿ. ಆದಷ್ಟು ಮೊಳಕೆ ಕಾಳು ತಿನ್ನಿ, ಚೆನ್ನಾಗಿ ಎಳ್ಳನ್ನ ಊಟದಲ್ಲಿ ಬಳಸ್ತಕ್ಕಂಥದ್ದು, ಸೂಪುಗಳನ್ನ ಸೇವಿಸ್ತಕ್ಕಂಥದ್ದು, ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು, ಪಲ್ಯಗಳನ್ನ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು ಮಾಡಿ. ಈ ಪರಾಭವ ಸಂವತ್ಸರಕ್ಕೆ ದೇಹ ಕೃಶ, ಆರೋಗ್ಯ ಕೃಶ. ಎಲ್ಲೂ ತಿನ್ಬೇಡಿ, ಹೊರಗಡೆ ತಿನ್ಲೇಬೇಕು. ಒಂದು ಏಲಕ್ಕಿ ಇಟ್ಕೊಂಡು ಹೋಗಿ ಊಟದಲ್ಲಿ ಬಳಸ್ಕೊಳ್ಳಿ. ಹೋಟ್ಲಲ್ಲಿ ತಿನ್ಬೇಡಿ, ಫಂಕ್ಷನ್ ಅಲ್ಲಿ ತಿನ್ಬೇಡಿ. ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂತ ಪರಿಸ್ಥಿತಿ ಬಂತು ಅಂದ್ರೆ ಬಾಳೆ ಎಲೆನಲ್ಲಿ ಊಟ ಹಾಕೊಂಡು ತಿಂತಕ್ಕಂಥದ್ದು, ಒಂದು ಏಲಕ್ಕಿ ಊಟದಲ್ಲಿ ಇರ್ಲಿ. ಇನ್ನು ತುಲಾ ರಾಶಿಗೆ ವಿಶೇಷವಾಗಿ ಮಾನಸಿಕ ಸಮಸ್ಯೆಗಳು ಸ್ವಲ್ಪ ತಲ್ಲಣ ಆಗತಕ್ಕಂಥದ್ದಾಗುತ್ತೆ. ತಾಯಿ ವಿಚಾರದಲ್ಲಿ, ಇಲ್ಲ ತಂದೆ ವಿಚಾರದಲ್ಲಿ, ಇಲ್ಲ ನಿಮಗೆ ಮಾನಸಿಕ ಒತ್ತಡಗಳಿಗೆ ಒಳಗಾಗತಕ್ಕಂಥದ್ದು ಆಗುತ್ತದೆ. ಏನೋ ತಲೆಯಲ್ಲಿ ಇಟ್ಕೊಂಡು ಕೊರಗ್ತೀರಿ, ಏನೋ ಒಂಥರ ಭಯಭೀತರಾಗಿ ನಿಮ್ಮನ್ನ ನಾಳೆಗೇನು, ಮುಂದಕ್ಕೇನು, ಇಲ್ಲೇ ನಿಂತ್ಬಿಡ್ತೀನ, ಹಿಂಗೆ ಆಗ್ಬಿಡುತ್ತಾ, ನನ್ನ ಕರಿಯರ್ ಹೇಗೆ, ಫೈನಾನ್ಸ್ ಹೇಗೆ, ಸೆಟಲ್ಮೆಂಟ್ ಹೇಗೆ, ಈ ಒಂದು ಭಾವದಲ್ಲೇ ಇದ್ದು ಬಿಡತಕ್ಕಂಥ ಒಂದು ಪ್ರಸಂಗಗಳು ವಿಶೇಷವಾಗಿ ತುಲಾ ರಾಶಿಗೆ ಬಾಧಿಸ್ತಕ್ಕಂಥದ್ದಾಗುತ್ತೆ. ಕಂಪಲ್ಸರಿ ಶಿವ ಪಾರ್ವತಿ ಇಬ್ಬರೂ ಇರತಕ್ಕಂಥ ಕ್ಷೇತ್ರಗಳಿಗೆ ಹೋಗತಕ್ಕಂಥದ್ದು ಮಾಡಿ. ಚಾಮುಂಡೇಶ್ವರಿ ನಂಜನಗೂಡು, ಚಾಮುಂಡೇಶ್ವರಿ ಮಾದೇಶ್ವರ ವಿಶೇಷವಾಗಿ, ಪ್ರಸನ್ನ ಮೀನಾಕ್ಷಿ ವಿಶೇಷವಾಗಿ ಅಮ್ಮನವರ ಕ್ಷೇತ್ರ ಮಧ್ಯರಂಗದ ಹತ್ರ ಇದೆ. ಅಲ್ಲೇ ಶಿವಾಲಯ, ಬಹು ವಿಶೇಷವಾಗಿರ್ತಕ್ಕಂಥ ಶಿವಾಲಯ ಇದೆ. ಇಂಥ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂಥದ್ದು ಮಾಡಿ. ಯಾರಾದ್ರೂ ವೃದ್ಧರಿಗೆ, ವಯಸ್ಸಾದವರಿಗೆ ಊಟ ಕೊಡೋದು, ಬಟ್ಟೆ ಕೊಡೋದು, ಚಪ್ಪಲಿ ಕೊಡ್ಸೋದು, ಸಿಹಿ ಕೊಡ್ಸೋದು, ಸೀರೆ ಕೊಡ್ಸೋದು, ಪಂಚೆ ಕೊಡ್ಸೋದು, ಟವಲ್ ಕೊಡ್ಸೋದು, ಈ ತರದ್ದು ಮಾಡತಕ್ಕಂಥದ್ದು ಮಾಡಿ. ಈ ಪರಾಭವ ಸಂವತ್ಸರದ ಈ ಒಂದು ಒತ್ತಡದಿಂದ ಎಲ್ಲರಿಗೂ ಒಳ್ಳೇದೂ ಇರುತ್ತೆ, ಕೆಲವೊಂದು ಅನಾರೋಗ್ಯ ಒತ್ತಡಗಳು, ಯಾವುದರಿಂದ ನಷ್ಟ, ಎಲ್ಲಿಂದ ಒತ್ತಡ, ಎಲ್ಲಿಂದ ತೊಳಲಾಟ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದಾನೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿಗೆ 100% ಹಣಕಾಸು ಹಾಗೂ ಭೂಮಿಯ ಬಾಧೆಯೇ, ಸೋದರ ಬಾಧೆ. ದುಡಿಯುವುದೆಲ್ಲ ಸಾಲಕ್ಕೆ, ಕಮಿಟ್ಮೆಂಟ್ಗೆ, ಖರ್ಚಿಗೆ ಇಡ್ತಕ್ಕಂಥದ್ದಾಗುತ್ತೆ. ಸೋದರ ಸಂಬಂಧಿ ದೋಷಗಳಿರ್ತವೆ. ಯಜಮಾನರ ಅಣ್ಣ ತಮ್ಮ, ಇಲ್ಲ ನಿಮ್ಮಣ್ಣ ತಮ್ಮ, ಇಲ್ಲ ಹೆಂಡತಿಯ ಅಣ್ಣ ತಮ್ಮ ವಿಚಾರದಲ್ಲಿ ಅಲ್ಲೊಂದು ನೋವುಗಳು, ಒದ್ದಾಟಗಳು, ಮನೆ ಯಾಕೆ ಕಟ್ಟದ್ನೋ, ಮನೆ ಯಾಕೆ ತಗೊಂಡ್ನೋ, ಗಾಡಿ ವಿಚಾರ, ಗಾಡಿ ರಿಪೇರಿಗಳು, ಲೋನುಗಳು ನಿಮ್ಮನ್ನ ತಲೆ ತಿನ್ನತಕ್ಕಂಥದ್ದಾಗುತ್ತೆ. ಒಂದು ಬಟ್ಲು ಹಾಲು, ಸ್ವಲ್ಪ ಅದರಲ್ಲಿ ಅರಿಶಿನ, ಕುಂಕುಮ, ಬಿಡಿ ಹೂವು, 2 ಎಲೆ ಅಡಿಕೆ, ಪಚ್ಚಕರ್ಪೂರ, 2 ನಾಣ್ಯ ಇಷ್ಟು ತಗೊಂಡು ಅಶ್ವತ್ಥ ಗಿಡಕ್ಕೆ ಆದಾಗೆಲ್ಲ ಹೋಗ್ಬಿಟ್ಟು ಬೆಳಿಗ್ಗೆ ಒಂದು ಸ್ನಾನ ಆಗಿದೆ ಹೋಗಿ ಹಾಕಿ ಬರತಕ್ಕಂಥದ್ದು. ಹೋದಾಗೆಲ್ಲ ಆಲಯಗಳಿಗೆ ಯಾರಾದ್ರೂ ವೈದಿಕರಿಗೆ, ಅರ್ಚಕರಿಗೆ, ಆಚಾರ್ಯರಿಗೆ ಒಂದು ಪುಟ್ಟದಾಗಿ ಹಣ್ಣು ಫಲತಾಂಬೂಲ ಕೊಡತಕ್ಕಂಥದ್ದು. ಸೋದರ ಸಮಾನರಿಗೆ ಏನಾದ್ರೂ ಸಿಹಿಯನ್ನ ತಿನ್ನಿಸ್ತಾ ಬರ್ತಕ್ಕಂಥದ್ದು, ಕೊಡತಕ್ಕಂಥದ್ದು, ಅವರ ಜೀವನದಲ್ಲಿ ಸಿಹಿ ತರತಕ್ಕಂಥದ್ದು ಮಾಡಿ. ಸೋದರರಿಲ್ಲ, ಯಜಮಾನರ ಅಣ್ಣ ತಮ್ಮ, ಹೆಂಡತಿಯ ಅಣ್ಣ ತಮ್ಮ, ಅಂಥವರಿಗಾದರೂ ಕೊಡತಕ್ಕಂಥದ್ದು ಮಾಡಿ. ಈ ದೋಷ ತಕ್ಕ ಮಟ್ಟಿಗೆ ಈ ವರ್ಷದ ಈ ಒಂದು ಒತ್ತಡ ಹೊರಗಡೆ ಬರತಕ್ಕಂಥದ್ದಾಗುತ್ತೆ, ಚೆನ್ನಾಗಾಗ್ತದೆ. ಇನ್ನು ಧನುಸು ರಾಶಿ ವಿಶೇಷವಾಗಿ
ನಿಮಗೆ ಬರುವ ದೊಡ್ಡ ಒಂದು ಸಮಸ್ಯೆಗಳೇನು ಇಲ್ಲದಿದ್ದರೂ ನಂಬಿ ಮೋಸ ಹೋಗತಕ್ಕಂಥದ್ದಾಗುತ್ತದೆ. ಯಾರೋ ಬಂದ್ರು ಅಂಗಡಿಗೆ, ಬಂದು ಏನೋ ತಗೋತೀನಿ ಅಂತ ಹೇಳ್ಬಿಟ್ಟು ಕೆಲವರು ಈ ಒಂದು ಕೈ ಮಾಂತ್ರಿಕರು, ನೀವೆಲ್ಲ ಕೇಳಿರ್ತೀರಿ, 10 ರೂಪಾಯಿ ದೇದೋ ಬಾಬಾ ಅಂತ ಹೇಳ್ತಾರೆ. ಕೊಟ್ಟಿದ ತಕ್ಷಣ 100 ರೂಪಾಯಿ ತೆಗೆದು ಕೊಡ್ತಾನೆ. ದೇಕೋ ದೇದಿಯಾ ಭಗವಾನ್ ಖುದಾನೆ ದೇದಿಯಾ ಅಂತಾನೆ. ಅವ್ನು ನಮ್ಮನ್ನ ಕಟ್ಟು ಮಾಯಗಳಿಗೆ ಒಳಪಡಿಸ್ತಾನೆ. ಅಂದ್ರೆ ನೀವು ಮಾಂತ್ರಿಕ ಪ್ರಭಾವಕ್ಕೆ ಒಳಗಾಗ್ತೀರಿ. ವಿಶೇಷವಾಗಿ ಯಾವುದೋ ಒಂದು ವ್ಯವಹಾರಕ್ಕೆ ನೀವು ಬೇಗ ಸಿಲ್ಕ್ ಹಾಕೋಬಿಡ್ತೀರಿ. ಯಾರಿಗೋ ಸಹಾಯ ಮಾಡಕ್ ಹೋಗಿ ನಷ್ಟ ಹೊಂದ್ತೀರಿ. ಶೂರಿಟಿ ಹಾಕ್ಬಿಡೋದು, ಪಾರ್ಟ್ನರ್ಶಿಪ್ ಹೋಗ್ಬಿಡೋದು, ಫ್ರೆಂಡ್ಶಿಪ್ ವ್ಯವಹಾರ ಹೋಗೋದು, ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ನೀವು ನೋವು ತಿನ್ನುತ್ತೀರಿ. ಧನಸ್ಸು ರಾಶಿ ಒಳ್ಳೇದಿಲ್ಲ ಈ ಕಾಲಕ್ಕೆ, ಕಲಿಗಾಲಕ್ಕೆ ಒಳ್ಳೆಯದಿಲ್ಲ, ನೆನಪಿಟ್ಟುಕೊಳ್ಳಿ. ಆದ್ದರಿಂದ ತಪ್ಪದೆ ಅಯ್ಯಪ್ಪ ದೇವಸ್ಥಾನ, ಬುಧ ರಾಹು ಕೇತುವಿನ ಪ್ರಭಾವ ಬರುವುದರಿಂದ ಅಯ್ಯಪ್ಪ ದೇವಸ್ಥಾನ ಎಲ್ಲಿಯಾದರೂ ಇದ್ದರೆ ಹತ್ತಿರದಲ್ಲಿ ನಮಗಾದಾಗೆಲ್ಲ ಒಂದು ಭಾನುವಾರ ಸಂಜೆ ಹೋಗಿ ಕರ್ಪೂರ ಪ್ರಿಯ ಅಂತ ಒಂದು ಕರ್ಪೂರದ ಆರತಿ ಬೆಳಗಿಸ್ಬರೋದು. ಅನ್ನದಾನ ಪ್ರಿಯ, ಏನಾದ್ರೂ ಒಂದು ಹೆಸರು ಬೇಳೆ ಹೆಸರು ಕಾಳು ಹಾಕಿ ಮಾಡಿರತಕ್ಕಂಥ ಪಾಯಸ ಇಲ್ಲ ಹುಸುಲಿ ಏನಾದ್ರೂ ಸರಿ, ಒಂದು ಪ್ರಸಾದವನ್ನ ಹಂಚುತ್ತಾ ಬರತಕ್ಕಂಥದ್ದು. ಮಂಗಳಮುಖಿಯರಿಗೆ ಸೇವೆ ಮಾಡೋದು, ಹೂವು ಹಣ್ಣು ಕಾಯಿ ಸಿಹಿ, ಅವ್ರಿಗೊಂದು ಅಲಂಕಾರದ ವಸ್ತು ಕೊಡತಕ್ಕಂಥದ್ದು, ದಕ್ಷಿಣೆ ಕೊಡೋದು, ಅವ್ರಿಗೊಂದು ಸೀರೆ ಬಳೆ ಕೊಡಿಸೋದು, ಕಾಲ್ಗೆಜ್ಜೆ ಕೊಡಿಸೋದು, ಈ ತರದ್ದು ಧನಸ್ಸು ರಾಶಿ ಮಾಡಿ ಈ ದೋಷದಿಂದ ಹೊರಗಡೆ ಬರತಕ್ಕಂಥದ್ದು ಆಗುತ್ತೆ. ಮಕರ ರಾಶಿ ಮಾಡೋದನ್ನ ಬಿಟ್ಟು ಬೇರೆ ಏನೋ ಮಾಡಕ್ ಹೋಗಿ ಸಿಕ್ಕಾಕೋಬಿಡ್ತೀರಿ. ಯಾರ್ಯಾರು ದೊಡ್ಡವರು ದೊಡ್ಡ ಕೆಲಸಗಳು ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನ ನಿಲ್ಸ್ಬಿಟ್ಟು ನೀವು ಸೂಟ್ ಕೇಸ್ ಇಟ್ಕೊಂಡಿರೋ ನಾನು ಬರ್ತೀನಿ ಅಂತ ನೀವು ಸಿಕ್ಕಾಕೋತೀರಿ. ಅಲ್ಪ ಆಸೆಗೆ ಹೋಗ್ಬಿಟ್ಟು ಗತಿಗೇಡು ಅನ್ನತಕ್ಕಂಥದ್ದಾಗುತ್ತೆ. ಏನೋ ಒಂದು ಯಾರದೋ ಮಾತು ಕೇಳಿ ವ್ಯವಹಾರಗಳು, ದಿಢೀರ್ ಲಾಭಗಳು, ಈ ಕೋರ್ಟಲ್ಲಿ ಶೂರಿಟಿ ಕೊಡೋದು, ಇಲ್ಲ ಯಾರದೋ ಪರವಾಗಿ ನೀವು ಲಂಚ ತಗೊಳ್ಳೋದು, ನಿಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟಿದ್ರೆ ನಿಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ಗಳಾಗ್ತಿದ್ದಾವೆ. ಈ ಥರದ್ದು ಏನೋ ಒಂದು ವಿಚಿತ್ರವಾಗಿ ವ್ಯವಹಾರ ಚಿಕ್ಕುಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ದೂರದ ವ್ಯವಹಾರ, ದೂರದ ಕೆಲಸ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಒಂಥರ ಅಪವಾದಕ್ಕೆ ಗುರುಶಾಪಕ್ಕೆ ಒಳಗಾಗತಕ್ಕಂಥದ್ದಾಗುತ್ತೆ. ಅಂದ್ರೆ ಅನ್ನವಿಟ್ಟ ಮನೆಗೆ ಕನ್ನ ಹಾಕತಕ್ಕಂಥ ಪ್ರಭಾವ ನಿಮ್ಮ ಮೇಲೆ ಬಂದ್ಬಿಡುತ್ತೆ. ಯಾರೋ ಅಲ್ಲಿ ಇಟ್ಟಿದ್ದಾರೆ, ನೀವು ಇಟ್ಟಿದ್ರಿ, ನಾನು ಒಂದು ಹಣ್ಣು ತಗೊಂಡೆ ಬಂದ್ಬಿಡ್ತು ನೋಡ್ದ ಅನ್ನತಕ್ಕಂಥ ಒಂದು ಭಾವ. ಜಾಗ್ರತೆ ತಪ್ಪದೆ. ಪ್ರತಿ ಹುಣ್ಣಿಮೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ. ಹೋಗಿ ಕುಳಿತು ಬನ್ನಿ, ಸಂಕಲ್ಪ ತಗೊಳ್ಳಿ. ಏಕಾದಶಿ ಸಂಕಲ್ಪ ತಗೊಳ್ಳಿ. ಏಕಾದಶಿ ಎಲ್ಲರೂ ಮಾಡೋಕ್ಕಾಗಲ್ಲ. ನೀವು ಆ ಏಕಾದಶಿ ದಿನ ಶ್ರೀನಿವಾಸ ದರ್ಶನ, ಬರೀ ಸಾತ್ವಿಕ ಭೋಜನ ತಿನ್ನೋದು ಎಷ್ಟು ಶಿಸ್ತು ಆಗೋಲ್ಲ. ನೀವು ಹಸಿವೆ ತಟ್ಕೊಳ್ಳಲ್ಲ. ಮಕ್ಕಳು ನೀವು ಮಕರ ರಾಶಿಯವರು, ಅದರಿಂದ ಏಕಾದಶಿ ವ್ರತವನ್ನ ಮಾಡ್ಕೊಳ್ಳಿ. ಒಂದು ಸಾತ್ವಿಕ ಭೋಜನ, ಒಂದು ಹಣ್ಣು ಫಲತಾಂಬೂಲ ಒಂದು ಸಣ್ಣದಾಗಿ ತಿನ್ನೋದು, ಸ್ಟೀಮ್ಡ್ ಫುಡ್ ತಿನ್ನೋದು, ಈ ಥರದ್ದು ನೋಡ್ಕೊಳ್ಳಿ. ಸೊ ಈ ಒಂದು ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ಕುಂಭ ರಾಶಿಗೆ ಹಾಗೂ ಮೀನ ರಾಶಿಗೆ ಈ ವರ್ಷ ಪರಾಭವ ಸಂವತ್ಸರ, ಯಾವುದರಿಂದ ತೊಂದರೆ ಬರಬಹುದು ಅನ್ನತಕ್ಕಂಥದ್ದನ್ನ ತಿಳಿಸ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.
ನಮಾಮಿ ಶಂಕರ. ಕುಂಭರಾಶಿಗೆ ಈ ವರ್ಷ ವಿಶೇಷವಾಗಿ ಮತ್ತೆ ಇನ್ಯಾವುದಾದರೂ ಒಂದು ಗಂಡಾಂತರವನ್ನ ನೀವೇ ತಂದಿಟ್ಕೋತೀರಿ. ಮತ್ತೊಂದೇನಾದ್ರೂ ಒಂದು ಬಿಸ್ನೆಸ್ ಮಾಡೋಣ, ವ್ಯಾಪಾರ ಮಾಡೋಣ, ಯಾರೋ ಬಂದು ತಲೆ ಕೆಡಿಸ್ತಾರೆ, ಪ್ರಚೋದನೆ ಮಾಡಿಸ್ತಾರೆ, ದಿಢೀರ್ ಲಾಭ. ಏನೂ ಇಲ್ಲ ಸರ್, ಒಂದು 10,000 ಹಾಕ್ಬಿಡಿ ಸರ್. ನೀವೇನಿಲ್ಲ, ನೀವು 10,000 ಹಾಕಿ ತಿಂಗಳಿಗೆ ಒಂದು 2,000 ರೂಪಾಯಿ ಕೊಡ್ತಾನೆ. ಈ ಥರದ್ದು ಏನೋ ಒಂದು ತಲೆ ಕೆಡಿಸ್ತಕ್ಕಂಥ ವ್ಯವಹಾರಗಳಿಗೆ ನಿಮ್ಮನ್ನ ಸೆಳೆಯತಕ್ಕಂಥದ್ದು ಆಗುತ್ತದೆ. ಕೋರ್ಟ್ ಮೆಟ್ಲತ್ತಕ್ಕಂಥ ಪ್ರಸಂಗ, ಜೈಲು ಮೆಟ್ಲತ್ತಕ್ಕಂಥ ಪ್ರಸಂಗ, ಯಾರೋ ಮಾಡಿದ್ದು ನೀವಿದ್ದಕ್ಕೆ ಡ್ರಾಪ್ ಮಾಡಕ್ ಹೋಗಿ ಬಾಪ ನೀನು ಬಾಪ ಅನ್ನತಕ್ಕಂಥದ್ದು A4 A5 ಆಗಿ ಅಕ್ಯೂಸ್ಡ್ ಆಗ್ತಕ್ಕಂಥ ಪ್ರಭಾವ ಆಗ್ಬಿಡುತ್ತೆ. ವರ್ಕರ್ಸ್ ಇಂದ ಸಮಸ್ಯೆಗಳು, ನೀವ್ ಏನ್ ಮಾಡಿದ್ರು ಆ ವರ್ಕರ್ಸ್ಗಳು ಅಷ್ಟೇ. ಇನ್ನೊಬ್ಬರನ್ನ ನಂಬ್ಕೊಂಡು ಏನೋ ಮಾಡ್ಲಿಕ್ಕೆ ಹೋಗಬೇಡಿ. ವಿಪರೀತ ಖರ್ಚು. ವರ್ಷ ನೀವು ದುಡಿದಿದ್ದಲ್ಲ 8 ರೂಪಾಯಿ ದುಡಿತೀರಂದ್ರೆ 12 ರೂಪಾಯಿ, 80,000 ಸಂಪಾದನೆ ಬರುತ್ತೆ ಅಂದ್ರೆ 1,20,000 1.5 ಲಕ್ಷದವರೆಗೂ ಖರ್ಚುಗಳು. ವೃದ್ಧಾಶ್ರಮ, ಆಸ್ಪತ್ರೆಗಳು, ಅನಾಥಾಶ್ರಮ, ಭಿಕ್ಷುಕರ ಪುನರ್ವಸತಿ ಕೇಂದ್ರ, ಇಂತಹ ಕಡೆ ಹೋಗಿ ಏನಾದ್ರೂ ಒಂದು ಅನ್ನದಾನ, ಪ್ರಸಾದ ದಾನ, ವಸ್ತ್ರದಾನ, ಅಂಗವಿಕಲರನ್ನ ಸೇವೆ ಮಾಡತಕ್ಕಂಥದ್ದು. ಆಸ್ಪತ್ರೆಗಳಲ್ಲಿ ಆಪರೇಷನ್ ಆಗಿ ಮಲಗಿರ್ತಾರೆ, ಅವ್ರಿಗೆ ಹೋಗಿ ಒಂದು ಹಣ್ಣು ಕಾಯಿವು ಏನಾದ್ರೂ ಒಂದು ಸಿಹಿ ಕೊಟ್ಟು ಬರತಕ್ಕಂಥದ್ದು. ವಯಸ್ಸಾದವರಿಗೆ ಊಟ ಬಟ್ಟೆ ಒಂದು ಕಂಬಳಿ ಕೊಡ್ತಕ್ಕಂಥದ್ದು. ಕುಂಭರಾಶಿ ಮಾಡಿ ನಿಮ್ಮನ್ನ ಒಂಥರ ಮಂದ ಮಾಡಿಸುತ್ತೆ. ಕಟ್ಟ ಕಡೆಯ ಹಂತದಲ್ಲಿದ್ದಾನೆ, ಎಲ್ಲ ಕಳೆದಿದ್ದೀನಲ್ವಾ, ಮತ್ತಿನ್ನೊಂದು ಏನೋ ಒಂದು ಬಂದ್ಬಿಟ್ರೆ ಸಾಕು, ಆಗ್ಬಿಟ್ರೆ ಸಾಕು ಅನ್ನೋ ಒಂದು ಪ್ರಚೋದನೆಗೆ ಒಳಗಾಗಿ ನಿಮ್ಮನ್ನ ತಗೊಂಡೋಗಿ ಸಿಲುಕಾಕಿಸ್ತಕ್ಕಂಥದ್ದು ಮಾಡ್ತಾನೆ, ಮಂದ ಮಾಡಿಸ್ತಾನೆ. ಅದಕ್ಕೋಸ್ಕರ ಇದೊಂದು ಮಾಡ್ಕೊಳ್ತಕ್ಕಂಥದ್ದು. ಪ್ರತಿ ಶನಿವಾರ ವೆಂಕಟರಮಣರಿಗೆ ಹೋಗಿ, ಬಾಲಾಜಿ, ಶ್ರೀನಿವಾಸ ಇಂಥ ಆಲಯಕ್ಕೆ ಹೋಗ್ಬಿಟ್ಟು ಒಂದು ಸಣ್ಣ ದರ್ಶನ, ಅರ್ಚನಾ, ಸೇವಾ, ಪೂಜಾ ಮಾಡಿ. ಆಗುತ್ತಾ ಅಷ್ಟಮಿ, ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಂದು ಕಂಪಲ್ಸರಿ ದುರ್ಗಾ, ಕಾಳಿಕಾ, ಚಂಡಿಕಾ ಅಲ್ಲೊಂದು ಬಟ್ಟಲು ಅರಿಶಿನ ಕೊಟ್ಟುಬಿಟ್ಟು ಅಭಿಷೇಕಕ್ಕೆ ಮಾರನೇ ದಿನ ಕೇಳಿ ತಂದು ಅದನ್ನ ದೇಹಕ್ಕೆ ಹಚ್ಚಿ ಸ್ನಾನ ಮಾಡತಕ್ಕಂಥದ್ದು ಮಾಡಿ. ಆ ಹಿಡ್ಕೊಂಡಿರೋ ಆ ದೆವ್ವ, ಪಿಶಾಚ ಯೋಗ ಅಂತ ಏನ್ ಹೇಳ್ತೀವಿ, ನಿಮ್ಮನ್ನ ಆ ಮಂಕು ಮರೆಸ್ತಕ್ಕಂಥದ್ದು, ನಿಮ್ಮನ್ನ ಒಂಥರ ಏನೋ ನಿದ್ರಾವಶವಾಗಿ ಇರತಕ್ಕಂಥ ಒಂದು ಪ್ರಭಾವನ ಎಲ್ಲ ರಾಶಿಗೂ ಮಾಡ್ತಾನೆ. 3 ರಾಹು ಕುಳಿತಿರೋದು ಕುಂಭದಲ್ಲಿ. ಕುಜನು ರಾಹು ನಕ್ಷತ್ರ, ರಾಹು ನಕ್ಷತ್ರ, ಬುದ್ಧಿಕಾರಕನು ರಾಹು ನಕ್ಷತ್ರ, ಶಕ್ತಿಕಾರಕ ರಾಹು ನಕ್ಷತ್ರ, ಶನಿ ನಕ್ಷತ್ರದಲ್ಲಿದ್ದಾನೆ. ಆ ರಾಹು ವಿಶೇಷವಾಗಿ ಎಳ್ಕೊಂಡು ನಿಮಗೆ ಮೇಷಕ್ಕೆ ತಲೆಗೆ ಏನಾದ್ರೂ ಒಂದು ತಲೆ ಕೆಡಿಸ್ತಕ್ಕಂಥ ಪ್ರಭಾವ, ಹಲ್ಲು ನೋವು ಸಮಸ್ಯೆ, ಗುಪ್ತಾಂಗಗಳ ಸಮಸ್ಯೆ, ನರ್ವಸ್ ಪ್ರಾಬ್ಲಮ್, ದೇಹದಲ್ಲಿ ಶಕ್ತಿಹೀನ ಆಗತಕ್ಕಂಥದ್ದು. ಚೆನ್ನಾಗಿ ತುಪ್ಪವನ್ನ ತಿನ್ನತಕ್ಕಂಥದ್ದು ಮಾಡಿ. ಹುಳಿ ಪದಾರ್ಥಗಳಿಂದ ಆದಷ್ಟು ಕುಂಭರಾಶಿಯವರು ಹುಳಿ ಪದಾರ್ಥ, ಈ ಒಂದು ಕರಿದ ಪದಾರ್ಥಗಳಿಂದ ದೂರ ಇರತಕ್ಕಂಥ ಒಂದು ಪ್ರಸಂಗ ಮಾಡಿ, ಪ್ರಯತ್ನ ಮಾಡಿ ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ಮೀನರಾಶಿಗೆ 100% ಹೇಳ್ತೇನೆ, ನಿಮ್ಮ ಪಾಲುದಾರಿಕೆಯಲ್ಲಿ ಒಂದು ನೋವು ಬರುತ್ತೆ. ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರ ಜೊತೆಲೂ ಆತ್ಮೀಯರ ಜೊತೆ ವ್ಯವಹಾರಗಳು ಏನು ಮಾಡ್ತಿದ್ದೀರಿ, ನೀವು ಅಂದ್ಕೊಳ್ಳೋ ಹಾಗೆ ಅವ್ರ ರಿಸಲ್ಟ್ ಕೊಡಲ್ಲ, ಇಲ್ಲ ಅವ್ರು ಅಂದ್ಕೊಳ್ಳೋ ಹಾಗೆ ನೀವು ರಿಸಲ್ಟ್ ಕೊಡಲ್ಲ. ಏನಪ್ಪಾ ಇದು ಅನ್ನತಕ್ಕಂಥ ಒಂದು ಸಮಸ್ಯೆ. ಸ್ವಂತ ವ್ಯಾಪಾರ ಮಾಡ್ತಿದ್ದೀರಿ, ಸ್ವಂತ ಕನ್ಸಲ್ಟೆನ್ಸಿನಲ್ಲಿದ್ದೀರಿ, ಸ್ವಂತ ಬಿಸ್ನೆಸ್ ನಲ್ಲಿದ್ದೀರಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಫ್ರೆಂಡ್ಶಿಪ್ ಬಿಸ್ನೆಸ್ ಅಲ್ಲಿ ಇದ್ದೀರಿ. ತುಂಬಾ ಎಚ್ಚರಿಕೆಯಿಂದ ಅಲ್ಲೆಲ್ಲೋ ಒಂಥರ ಗಂಡ ಶನಿ ಅಂತ ಹೇಳ್ತವೆ, ಅಲ್ಲಿ ಕುಳಿತಿದೆ, ಬಾಧಕವಾಗಿ ಕುಳಿತಿದೆ. ಸೊ ವೃತ್ತಿಯಲ್ಲಿ ನೀವು ಅಂದ್ಕೊಳ್ತಾರೆ ಇವತ್ತು ಚೆನ್ನಾಗಿದೆ ಅಂದ್ಕೊಂಡಿದ್ದೀನ, ಮಾರನೇ ದಿನ ಏನಾದ್ರೂ ಒಂದು ನೋವು. ನೋವು ಅಂದ್ರೆ ಮಾರನೇ ದಿನ ಇನ್ನೊಂದು ದೊಡ್ಡ ನೋವು. ಒಂದು ಗಂಟುಗಳ ಮೇಲೆ ಇನ್ನೊಂದು ಗಂಟುಗಳು ಬಿಡಿಸಿಕೊಳ್ಳತಕ್ಕಂಥದ್ದು ಆಗುತ್ತದೆ. ನೀವು ಕೂಡ ಅಷ್ಟೇ. ವಿಶೇಷವಾಗಿ ಚಿಕ್ಕದಾಗಿ ಸುತ್ತಮುತ್ತಲು ಎಲ್ಲಿಯಾದರೂ ಚಿಕ್ಕ ತಿರುಪತಿ ಕ್ಷೇತ್ರ ಅಂತ ಹೇಳ್ತೇವೆ. ಚಿಕ್ಕ ತಿರುಪತಿ ಅಂದ್ರೆ ಶ್ರೀನಿವಾಸ, ಅಲ್ಲಿರೋ ಶ್ರೀನಿವಾಸ ದೊಡ್ಡ ಶ್ರೀನಿವಾಸ, ಸುತ್ತಮುತ್ತಲಿರೋ ಶ್ರೀನಿವಾಸರೆಲ್ಲ ಚಿಕ್ಕ ಶ್ರೀನಿವಾಸರೇ. ಆ ಶ್ರೀನಿವಾಸರಿಗೆ ನಿಮ್ಮ ಕೈಯಾರೆ ಒಂದು ತುಳಸಿ ಮಾಲೆಯನ್ನ ತಗೊಂಡು ಹೋಗಿ ಕೊಡತಕ್ಕಂಥದ್ದು. ಒಂದು ಬೊಗಸೆ ಹೆಸರು ಕಾಳು, ಒಂದು ಬೊಗಸೆ ಎಳ್ಳೆಣ್ಣೆ, ಒಂದು ಬೊಗಸೆ ಎಳ್ಳು, ಇದನ್ನ ಸದಾ ಬುಧವಾರ ಆದ್ರೂ ಸರಿ, ಶನಿವಾರ ಆದ್ರೂ ಸರಿ, ಏಕಾದಶಿ ಆದ್ರೂ ಸರಿ ತಗೊಂಡೋಗಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಸ್ನೇಹಿತರ ಜೊತೆ, ಪಾಲುದಾರಿಕೆ ಜೊತೆ ಮೈಯೆಲ್ಲ ಕಣ್ಣಾಗಿರಿ. ಬರವಣಿಗೆ ಇಲ್ಲದೆ, ಅಗ್ರಿಮೆಂಟ್ ಇಲ್ಲದೆ, ಲೀಗಲ್ ಇಲ್ಲದೆ
ಚಾರ್ಟರ್ಡ್ ಅಕೌಂಟೆಂಟ್ ಎಕ್ಸ್ಪರ್ಟ್ಸ್ ಕೇಳದೆ ಏನೂ ಮಾಡಬೇಡಿ. ದೊಡ್ಡದಾಗಿ ವ್ಯವಹಾರ ಮಾಡ್ತಿದ್ದೀರಿ ಮೀನರಾಶಿ, ವೆರಿ ಕೇರ್ಫುಲ್. ಡಬಲ್ ಇನ್ಕಮ್, ಡಬಲ್ ಸ್ವರ್ಡ್ ಆಗತಕ್ಕಂಥದ್ದು, ಎರಡೂ ಕಡೆ ಕತ್ತಿ ಅಲಗಾಗಿ ಚುಚ್ಚು ಬಿಡತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಪರಾಭವ ಸಂವತ್ಸರಕ್ಕೆ ಯಾವ ರಾಶಿಗೆ ಏನ್ ತೊಂದರೆ ಬರುತ್ತೆ, ಏನ್ ಎಚ್ಚರಿಕೆ ತಗೋಬೇಕು ಅಂತ ಹೇಳಿದ್ದಾನೆ, ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಅಶ್ವಿನಿ ನಕ್ಷತ್ರ, ಮೇಷರಾಶಿಗೆ ತೊಳಲಾಟವೇ. ಕೇತು ಸಾರದಲ್ಲಿದ್ದು ಒಂಥರ ನಿಮಗೆ ಸಿಗಬೇಕಾದಂತ ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾರೋ ಕಿತ್ಕೋತಿದ್ದಾರೆ. ಕೋಗಿಲೆ ಕಷ್ಟಪಟ್ಟು ಕಾಗೆ ಗೂಡು ಕಟ್ಟಿದ್ರೆ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಬರುತ್ತಂತೆ, ನೀನ್ ಬೆಳೆಸೋ ಅಂತ. ಆ ರೀತಿ ನೀವು ಕಷ್ಟಪಟ್ಟು ಕಟ್ಟಿದ ಕೋಟೆ ಯಾವನೋ ಕೂತ್ಕೊಂಡು ತಿಂತಾವನೆ, ಇನ್ಯಾರೋ. ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ತಮಾಷೆ ಏನಂದ್ರೆ, ಮನೆಗೆ ಮಕ್ಕಳು ಇಲ್ಲದವರು ಖುಷಿ ಪಡಬೇಕಾ, ಮಕ್ಕಳು ಬಂದಿದ್ರೆ ಖುಷಿ ಪಡಬೇಕಾ? ಮಕ್ಕಳು ಯಾಕೆ ಹುಡ್ತಾರೆ ಗೊತ್ತಿದೆಯಾ? ಅದರಲ್ಲೂ ಕೆಲವು ಸಂತಾನ ದೋಷ ಆಗುತ್ತೆ, ಯಾಕೆ ಅಂತ ಗೊತ್ತಿದೆಯಾ? ನಾಳಿನ ವಿಶೇಷ ಭಾನುವಾರದ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಲ ಮಾಡಿದ್ರೆ, ಮೋಸ ಮಾಡಿದ್ರೆ, ಏನೇನೋ ಇದೆ ನಿಯಮಗಳು. ಉಪಕಾರ ಮಾಡಿದ್ರೆ, ಅಪಕಾರ ಮಾಡಿದ್ರೆ, ಇನ್ನೊಬ್ಬರದು ದುಡ್ಡು ತಿಂದಿದ್ರೆ, ಬಚ್ಚಿಟ್ಟಿದ್ರೆ, ಬಾಚಿಟ್ಕೊಂಡಿದ್ರೆ, ಏನೇನೋ ಲೆಕ್ಕಾಚಾರ ಇದೆ. ಅದನ್ನ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮೇಷರಾಶಿಗೆ ಇವತ್ತು ಅಂಥದ್ದು ಒಂದು ಭಾವ. ರಾಯರನ್ನು ಹಿಡ್ಕೊಳ್ಳಿ. ರಾಯರಿಗೆ ಮೀರಿದ್ದ, ನನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಮೀರಿದ್ದ ಸತ್ಯಾಸತ್ಯತೆಗಳಿಗೆ ಸಾಕ್ಷೀಭೂತವಾಗಿ ನಿಂತಿರ್ತಕ್ಕಂಥ ಶಕ್ತಿ ಅದು. ಭಗವಂತ ಅವ್ರಿಗೆ ಒಪ್ಸಿ, ಅಕ್ಕಪಕ್ಕದಲ್ಲಿ ರಾಯರ ಬೃಂದಾವನ ಇರುತ್ತೆ, ಹೋಗ್ಬಿಟ್ಟು ಒಂದು ಹಣ್ಣು, ಕಾಯಿ, ಹೂವು, ಸ್ವಾಮಿ ನೀನ್ ನೋಡ್ಕೊ, ನಿನ್ನಿಂದಲೇ ಎಲ್ಲ ನಡೆಯೋದು ಅನ್ನತಕ್ಕಂಥದ್ದು ದಾರಿ ಆಗುತ್ತೆ. ದೊಡ್ಡ ಕಾರ್ಯ ಬೇಡ. ವೃಷಭ ರಾಶಿ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮನೆ ವಿಚಾರ, ಕುಟುಂಬ ವಿಚಾರ, ತಾಯಿ ವಿಚಾರ, ಸುಖ ವಿಚಾರ, ಅಲ್ಲೊಂದು ಸಣ್ಣ ತಳಮಳ. ಎಷ್ಟು ಸುಖ ಬೇಕು ಅನ್ಕೋತೀವೋ ಅಷ್ಟು ಸುಖವನ್ನು ಬಿಡಿಸ್ಕೋಬೇಕು ಮಕ್ಕಳು. ಮೊನ್ನೆ ಒಂದು ಡಾಕ್ಟರ್ ಬಂದಿದ್ರು, ಅದೆಷ್ಟ ಅನ್ನೋದು ಆ ಡಾಕ್ಟರ್ಗೆ, ಗುರುಗಳೇ ಐ ಆಮ್ ಸೋ ಮಚ್ ಹ್ಯಾಪಿ, ಆಸ್ ಯು ಸೆಡ್. ಹೊರಗಡೆ ಬಂದೆ, ನೀವು ಹೇಳ್ದಾಗೆ ಬಿಡಿಸ್ಕೊಂಡೆ ಗುರುಗಳೇ, ನಿಜವಾಗ್ಲೂ ತುಂಬಾ ಖುಷಿಯಾಗಿ ನಿದ್ದೆ ಮಾಡ್ತಿದ್ದೀನಿ ನೋಡಿ ಗುರುಗಳನ್ನ. ಇದು ನೀವು ಕೊಟ್ಟ ಆ ಒಂದು ಗೈಡೆನ್ಸು, ಮಾರ್ಗದರ್ಶನ. ಎಲ್ಲರೂ ನಿನ್ನ ತರ ಮಾಡೋದಿಲ್ಲ, ಎಲ್ಲರೂ ನಿನ್ನ ತರ ಧೈರ್ಯ. ಅಕ್ಕಿ ಮೇಲೇನೂ ಆಸೆ, ನೆಂಟ್ರ ಮೇಲೇನೂ ಆಸೆ. ಏನ್ ಪೂಜೆ ಮಾಡಿದ್ರು ಬೆಳ್ಳಿಯೇ, ಅರ್ಥ ಮಾಡ್ಕೊಬಿಡ್ಬೇಕು. ಇಲ್ಲ ನನಗೆ ಬಂಗಾರ ಆಗಿ ಬದಲಾಯಿಸಿ ಅಂತಾರೆ, ಅದು ಬದಲಾಗಲ್ಲ ಅಂತ. ಆ ಮಗು ತಗೊಂಡಂತ ನಿರ್ಧಾರ ಒಂದೊಂದೇ ಕಳಚ್ಕೊಳ್ಳೋದು ನೋಡ್ಬೇಕು, ಇನ್ನು ಇಟ್ಕೊಳ್ಳೋದು ನೋಡೋದು. ಅಯ್ಯೋ 85 ಅಜ್ಜಿ ಹೇಳುತ್ತೆ, ಮೊಮ್ಮಗಳ ಮದುವೆ ನೋಡಿ ಮರಿಮೊಮ್ಮಗಳಿಗೆ ಅಂತ ಹೇಳುತ್ತೆ. 85 ಇರ್ಲಿ, ಆಸೆ ಇರೋದು ತಪ್ಪಲ್ಲ. ಆ ಪಾಟಿಯ ನೀವು ಹಿರಿಯರನ್ನ ನೋಡಿ, ನಮ್ಮ ಕಾಲದ ಹಿರಿಯರನ್ನ ಹೆಂಗಿದ್ರು ಅಂತ. ಬರ್ತಾ ಬರ್ತಾ ಇನ್ನಷ್ಟು ಮಗುವಾಗಬೇಕು, ಅವುಗಳಿಂದ ಬಿಡಿಸ್ಕೊಳ್ಳೋದು ನೋಡಬೇಕು ಅಂತ ಹೇಳ್ತೀವಿ. ಇದು ಏನಂದ್ರೆ ಇನ್ನಷ್ಟು ತಗಲಾಕೊಳ್ಳೋದು ನಾವು. ಈ ಪರಾಭವ ಸಂವತ್ಸರ ಅಂದ್ರೆ ಇದೆ, ಭ್ರಮ ಅನ್ನತಕ್ಕಂಥದ್ದು. ಅಲ್ಲಿಗೋಗಿ ಸಿಕ್ಕಾಕೊಳ್ಳೋದು. ಸೊ ವೃಷಭ ಅಂಥದ್ದೊಂದು ಎಳ್ತಾ ಇರುತ್ತೆ, ಜಾಗ್ರತೆ. ಬಿಡಿಸ್ಕೊಳ್ಳೋದು ನೋಡಿ, ನೆಮ್ಮದಿಯಾಗಿರ್ತೀವಿ. ಸುಖ ಬೇಕಾ, ನೆಮ್ಮದಿ ಬೇಕಾ ನೋಡಿ. ಮಿಥುನ ರಾಶಿ ಪರವಾಗಿಲ್ಲ, ವೈದಿಕ ಕೆಲಸಗಳಲ್ಲಿ ಇರತಕ್ಕಂಥವರಿಗೆ ತುಂಬಾ ಅನುಕೂಲ. ಪೌರೋಹಿತ್ಯ, ಯಜ್ಞ, ಯಾಗ, ದಾರಿ ತೋರಿಸೋ ಗುರು, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಮೆಡಿಸನ್, ಫಾರ್ಮಸ್ಯೂಟಿಕಲ್ ಲೈನ್ಸು, ಫಾರ್ಮಸಿ ಲೈನ್ಸು, ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದೀರಾ, ಮೆಡಿಕಲ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿದ್ದೀರಾ, ಆಯುರ್ವೇದ, ಯುನಾನಿ, ಸಂಪ್ರದಾಯ ವಿದ್ಯೆಗಳು ತುಂಬಾ ಅದ್ಭುತವಾಗಿರತಕ್ಕಂಥ, ಪ್ರಗತಿ ಕೊಡತಕ್ಕಂಥ ಒಂದು ದಿನ ಆಗಿರುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಒಂದು ಸ್ವಲ್ಪ ಹುಳಿಯೇ. ವೃತ್ತಿಪರವಾಗಿ ಸ್ವಲ್ಪ ಒದ್ದಾಟ, ಎಳೆದಾಟ, ಏನೋ ಎತ್ತಬೇಕು, ಏನೋ ಓಡಬೇಕು, ಏನೋ ನಿಲ್ಲಬೇಕು ಅನ್ನತಕ್ಕಂಥದ್ದೇನೂ ಆಗೋಲ್ಲ. ಗುರು ಹತ್ತಿರದಲ್ಲಿ ರಾಮರಿಗೆ, ದತ್ತರಿಗೆ, ದಕ್ಷಿಣಾಮೂರ್ತಿಗೆ, ರಾಘವೇಂದ್ರ ಸ್ವಾಮಿಗಳ ಆಲಯಕ್ಕೆ ಹೋಗಿ ಒಂದು ಸಣ್ಣದಾಗಿ ಒಂದು ಅರ್ಚನಾ, ಸಂಕಲ್ಪ, ದರ್ಶನ, ಗುರುವೇ ದಾರಿ ತೋರಿಸುವಂತ ದಾರಿ ಆಗುತ್ತೆ. ಗಾಬರಿ ಪಡೋದೇನೂ ಇಲ್ಲ. ಸ್ವಲ್ಪ ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ ಪ್ರಭಾವಗಳು ಉಂಟು, ನೋಡ್ಕೊಂಡು ತಿನ್ನಿ, ಆರೋಗ್ಯ ನೋಡ್ಕೊಳ್ಳಿ. ಸಿಂಹರಾಶಿ, ನಿಮ್ಮಿಂದ ಇನ್ನೊಬ್ಬರಿಗೆ ಭಾಗ್ಯೋದಯ, ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ, ನಿಮ್ಮಿಂದ ಇನ್ನೊಬ್ಬರಿಗೆ ನೆರಳು, ನಿಮ್ಮಿಂದ ಇನ್ನೊಬ್ಬರಿಗೆ ಅನ್ನ, ನಿಮ್ಮಿಂದ ಒಪ್ಕೊಬಿಡ್ಬೇಕು. ಇದಕ್ಕಿಂತ ಇನ್ನೇನಿದೆ. ಒಬ್ಬ ಪುಣ್ಯಾತ್ಮ ಡೆಲ್ಲಿ
दिल्ली ನಾನು ಆಗಾಗ ಹೇಳ್ತಿರ್ತೇನೆ हम गली पे नहीं हम दिल्ली पे नहीं उसको पार कर चुके ಅಂತ ನನ್ಗೆ ಯಾಕೆ ಈಗ ಗುರುಗಳೇ ಅಂತ ಇದು ಇಷ್ಟೇ ಗುಣ ಇಲ್ಲ ಬರ್ದಿದ್ದೀನಲ್ವ ಲಗ್ನ ನಷ್ಟಂ ಅಂತ ನಿನ್ನ ಲಗ್ನ ಹೋಯ್ತು ಹೋಗು ಅಂತ बहुत बड़ा धोखा हो गया आप सच बोले पहले ही लिख चुका हूं ना अपना परिवार अपना प्यार अपना कुटुंब चला गया लगन ही खराब हो चुका है ನೀನು ನಿನ್ನ ಧರ್ಮ ಸಂಗಾತಿಯೇ ನಿನಗಿಲ್ಲ ಅಂದ್ಮೇಲೆ ನಿನ್ನ ಪಾರ್ಟ್ನರು ಫ್ರೆಂಡು ಕೋಟಿಗಟ್ಲೆ ಹೋಗ್ಬಿಡುತ್ತೋ ಅಂತ ಅದ್ ಮೊದಲೇ ಲಿಖಿತ ತಿಳ್ಕೊಬಿಟ್ರೆ ಇವತ್ತು ಸಿಂಹರಾಶಿಗೆ ನೆರಳು ಕೊಡುವಂತ ಕೆಲಸ ಕಾರ್ಯಗಳು ಅದ್ಭುತವಾಗಿರುತ್ತೆ. ಅದೆಲ್ಲೋ ಒಂದೊಂದು ಸಮಯ ಇಷ್ಟೆಲ್ಲ ಮಾಡಿದ್ರು ಅವರು ನಮ್ಮ ಕಡೆ ಏನೂ ಇಲ್ಲ ಸರ್, ಇರ್ಲಿ ಯದ್ಭಾವಂ ತದ್ಭವತಿ ಅಂತ ಹೇಳ್ತೇವೆ ವಿಶೇಷವಾಗಿ. ಕಾಲಂ ಸಮಾನ ವರ್ಧಂತೆ, ಕಾಲಕ್ಕೆ ತಕ್ಕಂತೆ. ಈಗ ನೋಡಿ, ಈಗ ಬಿಸಿಲುಗಾಲ, ಬಿಸಿಲು ಹೊಡಿಬೇಕು, ದಿಡಿಲ್ ಬಿಡಿಲ್ ದಿಡಿಲ್ ಬಿಡಿಲ್ ಅಂತ ಒಟ್ಟು ಮಳೆ, ಆಲಿಕಲ್ ಮಳೆ ಅಂದ್ರೆ ನಮ್ಮ ಮನಸ್ಸು ಅಂತದ್ದು ವಿಕಾರ ಆಗ್ಬಿಟ್ಟಿದೆ. ಯಾವಾಗ ನಮ್ಮ ಆಕಾರ ವಿಕಾರ ಸ್ವೀಕಾರ ಏನೇನೋ ನಡೀತಿದೆ, ಯಾವಾಗ ಏನ್ ಮಾಡ್ತೀವಿ ಗೊತ್ತಿಲ್ಲ. ಇನ್ನು ಎಲ್ಲವೂ ಬದಲಾಗದೆ ಕಾಲಕ್ಕೆ ತಗೊಂಡು ಚಳಿಗಾಲ ಬಂದಾಗ ಚಳಿ ಬರಲೇಬೇಕು. ಕಾಲಂ ಸಮಾನ ವರ್ಧಂತೆ ಒಪ್ಕೋಬೇಕು, ನಾವು ಒಪ್ಕೊಳ್ಳಲ್ಲ, ಬಿಡ ನಡೆಯೋದು ನಡಿಲಿ ಅಂತ. ಸೊ ಇವತ್ತು ಸಿಂಹ ರಾಶಿ ಆ ಥರ ಮುಂದಕ್ಕೆ ಹೆಜ್ಜೆ ಹಾಕಿ. ಕನ್ಯಾ ರಾಶಿ ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಕೇತು 12ನೇ ಮನೆ, 100% ಮನೆ ಹೊಸ್ಲಲ್ಲಿ ಒಂದು ಪುಟ್ಟ ದೀಪ, ತುಳಸಿ ದೀಪ, ಒಂದು ತುಳಸಿ ತೀರ್ಥ, ಗಂಗಾ ತೀರ್ಥ ಈ ಥರ ಸೇವಿಸ್ತಕ್ಕಂಥದ್ದು ಮಾಡಿ. ಆದಷ್ಟು ದುರ್ಗಾ ಜಪ ಮಾಡ್ಕೊಳ್ಳಿ. ಇವತ್ತು ಮನಸ್ಸೆಲ್ಲೋ ತಗೊಂಡೋಗಿ ಒಂಥರ ನಿರ್ಲಿಪ್ತತೆ ಮಾಡಿಸ್ತಕ್ಕಂಥದ್ದಾಗುತ್ತೆ, ಏನೋ ಮಂಕು ಬಡ್ದಾಗ ಮಾಡಿಸುತ್ತೆ ಆರೋಗ್ಯ, ಮನಸ್ಸು, ವ್ಯವಹಾರ. ಸೊ ಯಾವಾಗ ಮನಸ್ಸು ಸರಿ ಇಲ್ಲ ಏನು ಮಾಡಕ್ ಹೋಗ್ಬಾರ್ದು. ಇರೋದನ್ನಷ್ಟೇ, ನನ್ಗೆ ಇಷ್ಟು ಗೊತ್ತಿರೋದನ್ನ ಮಾತ್ರ ಮಾಡ್ಕೊಳ್ಳಿ, ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದ ವ್ಯಾಪಾರ, ಸ್ವಲ್ಪ ಎಚ್ಚರಿಕೆ. ತುಲಾ ರಾಶಿ ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ವೈದಿಕ ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ವೇದಗಳನ್ನ ಕಲಿಸ್ತಿದ್ದೀರಿ, ಉಪನಿಷತ್ತು ಕಲಿಸ್ತಿದ್ದೀರಿ, ದೈವಿಕ ಕಾರ್ಯಗಳನ್ನ ಮಾಡ್ತಿದ್ದೀರಿ, ಗೋಶಾಲೆ ನಡೆಸ್ತಿದ್ದೀರಿ, NGO ನಡೆಸ್ತಿದ್ದೀರಿ, ಜಡ್ಜ್ ಆಗಿದ್ದೀರಿ, ಲಾಯರ್ ಆಗಿದ್ದೀರಿ, ಫ್ಯಾಂಟಾಸ್ಟಿಕ್. ಇನ್ನು ವೃಶ್ಚಿಕ ರಾಶಿ, ವೃತ್ತಿಯಲ್ಲೂ ಅಲ್ಲೊಂದು ತೃಪ್ತಿ ಇರುವುದಿಲ್ಲ. ಏನೋ ಹೊಳಿ ಎಷ್ಟು ಮಾಡಿದ್ರು ಅವನ್ನ ಗಮನಿಸೋದೇ ಇಲ್ವಲ್ಲ ಗುರುಗಳೇ. ಇರ್ಲಿ ಬಿಡಿ, ಗಮನಿಸೋಕೆ ಅವನು ಯಾರು, ಕೊಡೋಕೆ ಅವನು ಯಾರು. ಈ ದಿಲ್ಲಿ ವಾಲ ಕೇಳ್ತಿದ್ದ ಮನುಷ್ಯ, ಗುರುಜಿ हम बदल नहीं सकते क्या? नहीं बदल सकते. ओ ನೀನೀಗ दिल्ली को राज करेंगे बोले तो तुझे उठाकर PM बनाना है क्या? कोई नहीं बना सकता. ಅವಲ್ಲ ಇಲ್ಲ, ಹಂಗ್ ಮಾಡ್ಬಿಟ್ರೆ ನಾವು ದೇವರು. ನೀನು ಮಾಡಬಹುದು, ನಾನೇ ಆಗ್ಬೋದಲ್ವಾ? ನಮಗೆ ಓದುವುದು ಗೊತ್ತಿದೆ, ನಿನ್ ಶಕ್ತಿ ಇದ್ರಲ್ಲಿದೆ, ಇದನ್ನ ಮಾಡುವ. ಆಗ್ಬಿಟ್ಬಿಟ್ಟು ನಾನು ಇನ್ನೇನೋ ಮಾಡ್ತೀನಿ ಅಂತ ಹೇಳ್ದ ಅಂದ್ರೆ. ಸೊ ವೃಶ್ಚಿಕ ರಾಶಿ ಇವತ್ತು ಆ ತರದ ಒಂದು ಛಾಯೆ. ಏನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪಾಡಿಗೆ ನಿಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಒಂದು ಗಣಪತಿ ಅನುಷ್ಠಾನ, ಗಣಪತಿ ಸೇವಾ, ನಿಮ್ಮ ಮನೆ ದೇವ್ರಿಗೆ ಒಂದು ಪುಟ್ಟದಾಗ ದೀಪ ಹಚ್ಚಿ ಸಮಾಧಾನ. ಧನುಸು ರಾಶಿ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ನೋವು, ಗೌರವದ ವಿಚಾರದಲ್ಲಿ ಎಲ್ಲೋ ಒಂದು ಸಣ್ಣ ಎಳೆದಾಟ. ನಾಳಿನ ಸಂಚಿಕೆ ನೋಡಿ, ನಮ್ಮ ಗೌರವ ಅನ್ನೋದು ಯಾರಿಂದ ಬರುತ್ತೆ, ಅಗೌರವ ಅನ್ನೋದು ಯಾರಿಂದಲೂ ಬರುತ್ತೆ. ನಮ್ಮ ಕನಸುಗಳು ಧ್ವಂಸ ಆಗೋದು ಯಾರಿಂದ ಬರುತ್ತೆ. ನಾಳಿನ ವಿಶೇಷ ಸಂಚಿಕೆ, ಸಾಲ ಯಾಕಾಗುತ್ತೆ, ಸಾಲ ಇಲ್ಲದಿದ್ರೂ ದುಡ್ಡು ಯಾಕೆ ಕಳ್ಕೊತೀವಿ, ಒಳ್ಳೆ ಮಕ್ಕಳು ಯಾಕೆ ಹುಟ್ಟಲ್ಲ, ಹುಟ್ಟಿದ್ರು ಕೂಡ ನಮಗೆ ಯಾಕೆ ಇಂಥದ್ದೊಂದು ಬಾಧೆ, ಒಳ್ಳೆ ಆರೋಗ್ಯ ಮಕ್ಕಳು ಹುಟ್ಟಲ್ಲ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಇದೇನು ಗುರುಗಳಂತ ಕಣ್ಣೀರು ತಪನ. ಆ ಶಾಪ ಯಾವ ರೀತಿ ನಮ್ಮನ್ನ ಕಟ್ಟಾಗುತ್ತೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡಿ. ಈ ವಾರದ ವಿಶೇಷ ಸಂಚಿಕೆ ಸಾಲ, ಪುತ್ರ, ಅಪಕಾರ ಅನ್ನತಕ್ಕಂಥದ್ದು. ಧನುಸು ರಾಶಿ ಇವತ್ತು ಹಾಗೆಯೇ ದುರ್ಗಾ ಪೂಜೆ, ದುರ್ಗಾ ಆರಾಧನೆ, ದುರ್ಗಾ ದರ್ಶನ, ಸಮಾಧಾನಂ, ಹಿರಿಯರ ಆಶೀರ್ವಾದ ತಗೊಳ್ಳಿ, ಹಿರಿಯರ ಕಡೆ ಗಮನ ಕೊಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸುಖದಲ್ಲಿ ಚಂದ್ರ ಒಳ್ಳೇದಿದ್ರು ಕೇತು ಸಾರದಲ್ಲಿ ಇದ್ದಾನೆ. ಹೆಚ್ಚು ಸ್ವೀಟು ಢಮಾಲು, ಡಯಾಲಿಸಿಸ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಹೆಚ್ಚು ಉಪ್ಪು BP ಡಮಾಲು, ಹಾರ್ಟ್ ಅಟ್ಯಾಕು. ಹೆಚ್ಚು ಖಾರ ಹುಳಿ, ಗ್ಯಾಸ್ಟ್ರಿಕ್ಕು, ಅಪೆಂಡಿಸು, ಅಲ್ಸರು. ಹೆಚ್ಚು ಎಕ್ಸಸೈಸು, ಬಾಡಿ ಎಲ್ಲ ಜೊಂಡು. ಎಕ್ಸಸೈಸ್ ಮಾಡಿಲ್ಲ, ಹೆಚ್ಚು ಊತಗಳು. ಅತಿಯಾದರೆ ಯಾವುದಾದರೂ ವಿಷವೇ. ಸೊ ನೀವು ಇವತ್ತು ಯಾವುದೋ ಒಂದು ಸುಖ, ಹಾಗೆ ಹೀಗೆ ತಿನ್ನೋದು, ಕುಡಿಯೋದು, ಸುತ್ತೋದು, ಅದು ಇದು ಅನ್ನೋ ಒಂದು ಸುಖದ ಅಮಲಿಗೆ ಬಿದ್ದು ನೋವು ತಿನ್ಬಿಡ್ತೀರಿ. ಎಚ್ಚರಿಕೆ.
ಜಾಸ್ತಿ ಸುಖ ಬೇಡಪ್ಪ, ಇಷ್ಟೇ ತಿನ್ನೋಣ, ಎಷ್ಟಿದ್ರೆ ಈ ಬೊಗಸೆ ಬುತ್ತಿ ತಿನ್ನೋ ಶಕ್ತಿ. ಕುಂಭರಾಶಿ ಬ್ಯೂಟಿಫುಲ್. ಬಟ್ ಸಪ್ತಮದಲ್ಲಿ ಕೇತು ಕುಳಿತಿರೋದ್ರಿಂದ ಅಲ್ಲೆಲ್ಲೋ ವೈರಾಗ್ಯ, ಬಂದವನ್ ತಲೆ ತಿಂತಾನೆ. ಅವನ ರಾಗ ರೋಗ ಬರೀ ಇದೇ ಗಿಟಾರು. ನೀವು ಕಿವಿ ಬಾಯಿ ಎಲ್ಲ ಬಂದ್ ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡಿ. ನಿಮ್ಮನ್ನ ಎದುರುಗಡೆವನು ನಿಮ್ಮ ಪಾಡಿಗಿದ್ರು ನಿಮ್ಮಲ್ಲಿ ನಿಶ್ಚೇಷ್ಟಿತೆಯನ್ನ ತಂದು ಕೊಟ್ಬಿಡ್ತಾನೆ. ಅಂದ್ರೆ ನಿಮಗೆ ಕರೆಂಟ್ ಶಾಕ್ ಹೊಡೆದಾಗ ಏನು ಮಾಡಾಕ್ತಿದ್ದಾಗ ಎಲ್ಲೋ ಹೋಗ್ಬೇಕು ಅಂದ್ಕೊಂಡು ಬಂದು ಕೂತ್ಕೊಂಡ ಅವನು. ಅವನ ಪಾಡಿಗೆ ಒಂದು ಕತೆ, ಅವನ ಕತೆಗಳು, ಅವನ ರಾಗಗಳು, ಅವನ ಸಮಸ್ಯೆಗಳು. ಈ ತರ ಕೆಲವ್ರು ಬರ್ತಾರೆ ನಮಗೆ ಬೆಳ್ಳಂಬೆಳಿಗ್ಗೆ ರಾಹು ಕೇತುಗಳಾಗಿ ಬಂದು ಕೂತ್ಕೊಬಿಡ್ತಾರೆ. ಸರ್ ಅಲ್ಲೊಂದು ಡ್ರಾಪ್ ಕೊಟ್ಬಿಡ್ತೀರಾ? ಬೆಳ್ಳಂಬೆಳಿಗ್ಗೆ ಅಕ್ಕ ಒಂದು ಲೋಟ ಕಾಫಿ ಇಲ್ಲ ಕಾಫಿ ಪೌಡರ್ ಕೊಡ್ತೀರಾ, ಸಕ್ಕರೆ ಕೊಡ್ತೀರಾ? ಈ ತರ ನಿಮ್ಮ ಪಾಡಿಗೆ ಗಡಿ ಬಿಡಿ ಅಂತ ಓಡ್ತಿರ್ತೀರಿ. ಮರ್ತು ಇನ್ನೊಂದು ಆಗುತ್ತೆ. ಈ ತರ ಎದುರುಗಡೆಯವರು ಇವತ್ತು ನಿಮ್ಮನ್ನ ತಲೆ ಕೆಡಿಸೋದು, ತಲೆಯಲ್ಲಿ ಹುಳ ಬಿಡೋದು ಮಾಡ್ತಕ್ಕಂಥದ್ದಾಗುತ್ತೆ. ಎದುರುಗಡೆಯವ್ರ ಮಾತು ಇವತ್ತು ಕೇಳಬೇಡಿ. ನಿಮಗೇನ್ ತೋಚುತ್ತೋ ಅದನ್ನೇ ಮಾಡತಕ್ಕಂಥದ್ದು ಮಾಡಿ. ಯಾರನ್ನೂ ನಂಬಿ ಇವತ್ತು ದುಡ್ಡು ಕೊಡಬೇಡಿ, ಸಹಾಯಕ್ಕೆ ಹೋಗ್ಬೇಡಿ. ಇನ್ನು ಮೀನರಾಶಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಚೆನ್ನಾಗಿದೆ, ಆದರೆ ಕೇತು ಸಾರದಲ್ಲಿದೆ. ಇಲ್ಲೋ ಮನೆಯವರ ವಿಚಾರ, ಮಾತಿನ ವಿಚಾರ, ಗೊತ್ತಿರೋರ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಗಾಯ, ಹುಳಿ ಆಗತಕ್ಕಂಥ ಒಂದು ಪ್ರಭಾವ. ಕೆಲವ್ರು ಹಾಗೆ ನಾವು ಎಷ್ಟು ಮಾಡಿದ್ರು ಹುಳಿ ಹಿಂಡೋದೆ. ನೋಡಿ ಮೊನ್ನೆ ಯಾರೋ, ಸರ್ ನಾನು ಏನ್ ಮಾಡಿದ್ರು ನನಗೆ ಇಂಥದ್ದೊಂದು ಮೋಸ ಮಾಡ್ಬಿಟ್ಟ ನನ್ನ ತಮ್ಮ ಸರ್, ನಮ್ಮ ಅಣ್ಣ ಮಾಡ್ಬಿಟ್ಟ ಸರ್, ನಮ್ಮ ಬಾಸು ಸರ್, ಏನು 200 ಕೋಟಿ ವ್ಯವಹಾರ ಮಾಡಿಕೊಟ್ಟಿದ್ದಾನೆ ಸರ್, ನನಗೆ ಬೋನಸ್ ಆಗಿ ಬರಬೇಕಾಗಿದ್ದಂಥ ಒಂದು 5% ಕೊಡಲೇ ಇಲ್ಲ ಸರ್, 5 ಅಲ್ಲ 0.5% ಕೊಡಲಿಲ್ಲ ಸರ್, ಮೋಸ ಮಾಡಿಬಿಟ್ಟ ಸರ್, ಒಂದು 19 ಕೋಟಿ ಬರಬೇಕಿತ್ತು ಸರ್ ಅನ್ನತಕ್ಕಂಥದ್ದು. ನಿನ್ನ ತರವೇ ಎದುರುಗಡೆಯ ವ್ಯಕ್ತಿಯು ಯೋಚಿಸುತ್ತಾನೆ ಅಂತ ಹೇಗೆ ಅಂದುಕೊಳ್ಳುವೆ? ಇಷ್ಟೇ ಹೇಳಿತು. ಅದನ್ನೇ ಹೇಳಿದ್ದು, ಕಾಲಂ ಸಮಾನ ವರ್ಧಂತೆ. ಅಜ್ಜಯ್ಯ, ಆ ವ್ಯಕ್ತಿ ನೀನ್ ಅಂದ್ಕೊಂಡಿದ ತಕ್ಷಣ ಅದೇ ತರ ಯೋಚನೆ ಮಾಡ್ಬೇಕು, ಅದೇ ತರ ಕೊಡ್ಬೇಕು. 100 ರೂಪಾಯಿ ನೋಟಿಗೆ 100 ಬರೋದು. ನಿನ್ ಫ್ರೆಂಡು ಅಂತ ಹೇಳ್ಬಿಟ್ಟು ನೀನ್ ಅಂಗಡಿಗೆ ಹೋಗು, ಫ್ರೆಂಡ್ ಅಂಗಡಿಗೆ 1000 ರೂಪಾಯಿ ಕೊಟ್ಬಿಡ್ತಾನ, 1000 ರೂಪಾಯಿನ ಐಟಮ್ ಕೊಟ್ಬಿಡ್ತಾನ. ಏನಿಲ್ಲ ಎದ್ದೋಗು ಅಂತಾನ. ಅವನು ಅಂಗಡಿ ಕ್ಲೋಸ್ ಮಾಡ್ಕೊಬಿಡ್ಬೇಕು ಅಷ್ಟೇ. ಎಲ್ಲದಕ್ಕೂ ಒಂದು ಲೆಕ್ಕ. ಸೊ ಮೀನ ರಾಶಿಗೆ ಇವತ್ತು ಆ ಲೆಕ್ಕ ಪಕ್ಕಗಳಲ್ಲಿ ಅಲ್ಲೆಲ್ಲೋ ಒಂದು ಸಣ್ಣ ಗಾಯ ಆಗತಕ್ಕಂಥದ್ದಾಗುತ್ತೆ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿ. ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೀಚರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಆಯುರ್ವೇದ ತಜ್ಞರಾಗಿದ್ದೀರಾ, ಕೀಲು ಮೂಳೆ ತಜ್ಞರಾಗಿದ್ದೀರಾ, ಅತ್ಯದ್ಭುತವಾಗಿರತಕ್ಕಂಥ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.